ನಮಸ್ಕಾರ ಎಲ್ಲ ಕರ್ನಾಟಕದ ಜನತೆಗೆ. ಈ ಸ್ಟಾಕ್ ಮಾರ್ಕೆಟ್ ಸಂತೋಷ ಮಾಡುವ ಪೂರ್ವಕ ನಮಸ್ಕಾರಗಳು. ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನನ್ನ ಮೊದಲನೇ ವಿಡಿಯೋ ನೋಡಿದಕ್ಕೆ, ಅಷ್ಟು ನನಗೆ ಸಪೋರ್ಟ್ ಮಾಡಿದಕ್ಕೆ ತುಂಬಾ ಧನ್ಯವಾದಗಳು. ಅದು ಫಸ್ಟ್ ವಿಡಿಯೋದಲ್ಲಿ ನಾನು ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್, ಇಂಟ್ರೊಡಕ್ಷನ್ ಟು ದ ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ ಚಾಪ್ಟರ್ 1 ಕವರ್ ಮಾಡಿದೆ. ಸೊ ತುಂಬಾ ಚೆನ್ನಾಗಿ ಹೇಳಿದೀನಿ. ದಯವಿಟ್ಟು ಯಾರೆಲ್ಲ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದೀರಾ, ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಮತ್ತೆ ಇವತ್ತು ನಾನು ಮತ್ತೆ ಎರಡನೇ ವಿಡಿಯೋ ಮೂಲಕ ಬಂದಿದ್ದೀನಿ. ಸಾರಿ, ಸ್ವಲ್ಪ ಫಂಬಲ್ ಆಯ್ತು. ಬಿಗಿನಿಂಗ್ ಡೇಸ್ ಅಲ್ವಾ, ಸ್ವಲ್ಪ ಆಗತ್ತೆ ಅಂತ ಅನ್ಕೊಂತೀನಿ. ಬಟ್ ಎನಿವೇ ನನ್ನ ಮೈಂಡ್ ಅಲ್ಲಿ ತುಂಬಾ ಕ್ಲಿಯರ್ ಆಗಿದ್ದೀನಿ ಏನೇನು ಎಕ್ಸ್ಪ್ಲೇನ್ ಮಾಡಬೇಕು ಅಂತ. ಸೊ ವಿಲ್ ಸ್ಟಾರ್ಟ್. ಸೆಕೆಂಡ್ ಚಾಪ್ಟರ್ ಬಂದ್ಬಿಟ್ಟು ಬೇಸಿಕ್ಸ್ ಆಫ್ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್. ಮೊದಲನೇದಾಗಿ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಅಂದ್ರೆ ಏನು ಅಂತ ನೀವು ಅರ್ಥ ಮಾಡ್ಕೋಬೇಕು. ವೆರಿ ಸಿಂಪಲ್. ಯಾವುದೇ ಒಂದು ಇನ್ಸ್ಟ್ರೂಮೆಂಟ್ಸ್ ನ ಟ್ರೇಡ್ ಮಾಡಕ್ ಸಾಧ್ಯ ಆಗುತ್ತೆ, ಅದನ್ನ ನಾವು ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ಕರಿತೀವಿ. ಆ ಒಂದು ಟ್ರೇಡಿಂಗ್ ಗೆ ಇಬ್ರು ವ್ಯಕ್ತಿಗಳು ತುಂಬಾ ಅವಶ್ಯಕತೆ ಇರ್ತಾರೆ. ಒಂದು ಬೈಯರು ಮತ್ತೆ ಒಂದು ಸೆಲ್ಲರು. ಸಾರಿ, ಒಂದು ಬೈಯರ್ ಮತ್ತೆ ಒಂದು ಸೆಲ್ಲರ್. ಸೊ ಯಾವಾಗ ಒಂದು ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಒಬ್ಬರು ಬೈಯರ್ ಇರ್ತಾರೆ ಮತ್ತೆ ಒಬ್ರು ಸೆಲ್ಲರ್ ಇರ್ತಾರೆ, ಅಲ್ಲಿ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆಗುತ್ತೆ ಅಥವಾ ಮನಿ ಟ್ರಾನ್ಸಾಕ್ಷನ್ ಆಗುತ್ತೆ. ಅದನ್ನ ನಾವು ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ಕರಿತೀವಿ. ಏನಕ್ಕೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಾವು ಇನ್ ಮುಂದೆ ಯಾವ್ಯಾವೆಲ್ಲ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದೆ ಮತ್ತೆ ನಾವು ಅದನ್ನ ಹೇಗ್ ಟ್ರೇಡ್ ಮಾಡಬಹುದು ಅನ್ನೋದನ್ನ ಮುಂದೆ ತಿಳ್ಕೊಂತೀವಿ. ಸೊ ದ ಫಸ್ಟ್ ಸ್ಲೈಡ್. ಸೊ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಅಂದ್ರೆ ಏನು ಅಂತ ಜಸ್ಟ್ ನಿಮ್ಗೆ ಓದ್ ಹೇಳ್ತೀನಿ. ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಇಸ್ ಎ ಕಾಂಟ್ರಾಕ್ಟ್ ಬಿಟ್ವೀನ್ ಟೂ ಪಾರ್ಟೀಸ್ ದಟ್ ಕ್ರಿಯೇಟ್ಸ್ ಫಿನಾನ್ಷಿಯಲ್ ಅಸೆಟ್ಸ್ ಫಾರ್ ಒನ್ ಪಾರ್ಟಿ ಅಂಡ್ ಫಿನಾನ್ಷಿಯಲ್ ಲಯಬಿಲಿಟಿ ಫಾರ್ ಅನದರ್ ಪಾರ್ಟಿ. ಅಂದ್ರೆ ಬೈಯರ್ ಸೆಲ್ಲರ್ ಅಂತ ಅಷ್ಟೇ, ಸಿಂಪಲ್. ತುಂಬಾ ಅದನ್ನೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ, ಅಸೆಟ್ಸ್ ಲಯಬಿಲಿಟೀಸ್ ಅಂತ. ಇಟ್ಸ್ ಎ ಡಿಫರೆಂಟ್ ಥಿಂಗ್ ಆಲ್ ಟುಗೆದರ್. ಅದರಲ್ಲಿ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಮೂರು ವಿಧ. ಒಂದು ಕ್ಯಾಶ್ ಇನ್ಸ್ಟ್ರೂಮೆಂಟ್ಸ್, ಇನ್ನೊಂದು ಡಿರವೇಟಿವ್ ಇನ್ಸ್ಟ್ರೂಮೆಂಟ್ಸ್ ಮತ್ತೆ ಅದರ್ ಇನ್ಸ್ಟ್ರೂಮೆಂಟ್ಸ್. ಸೊ ಕ್ಯಾಶ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಮತ್ತೆ ಮೂರು ವಿಧ ಇದೆ. ಒಂದು ಈಕ್ವಿಟೀಸ್ ಅಥವಾ ಸ್ಟಾಕ್, ಎರಡನೇದು ಬಾಂಡ್ಸ್ ಮತ್ತೆ ಡಿಬೆಂಚರ್. ಬಾಂಡ್ಸ್ ನಾವು ಡೆಟ್ ಇನ್ಸ್ಟ್ರೂಮೆಂಟ್ಸ್ ಅಂತ ಕರಿತೀವಿ. ಫಸ್ಟ್ ಆಫ್ ಆಲ್ ಕ್ಯಾಶ್ ಇನ್ಸ್ಟ್ರೂಮೆಂಟ್ಸ್ ಅಂದ್ರೆ ಏನು? ಕ್ಯಾಶ್ ಇನ್ಸ್ಟ್ರೂಮೆಂಟ್ಸ್ ಅಂದ್ರೆ, ಲೆಟ್ ಸಪೋಸ್ ನೀವು ಒಂದು ಕಂಪನಿ ಶೇರ್ಸ್ ನ ಪರ್ಚೇಸ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ. ಲೆಟ್ ಸಪೋಸ್ ನೀವು ಒಂದು ಕಂಪನಿ, 1 minute, wait, something went wrong. ಎಸ್, ಸ್ವಲ್ಪ ಇಶ್ಯೂ ಇತ್ತು, ಅದನ್ನ ಸಾರ್ಟ್ ಔಟ್ ಮಾಡಿದೆ. ಮೊದಲನೇದಾಗಿ ಕ್ಯಾಶ್ ಇನ್ಸ್ಟ್ರೂಮೆಂಟ್ಸ್ ಏನು ಅಂತಂದ್ರೆ, ಲೆಟ್ ಸಪೋಸ್ ಒಂದು ಎ ಅಂತ ಕಂಪನಿ ಇರುತ್ತೆ. ಅದ್ರ ಪ್ರೈಸ್ ಬಂದ್ಬಿಟ್ಟು 1 ಶೇರ್ಗೆ 100 ರೂಪಾಯಿ ಇರುತ್ತೆ ಅಂತ ಅನ್ಕೊಳ್ಳಿ. ಸೊ ನೀವು ಎಷ್ಟು ಶೇರ್ಸ್ ಬೈ ಮಾಡ್ಬೇಕು ಅಂತ ಇದ್ದೀರಾ? 10 ಶೇರ್ಸ್ ನ ಬೈ ಮಾಡ್ಬೇಕು ಅಂತ ಇದ್ದೀರಾ. ಓಕೆನಾ? ಸೊ 10 ಶೇರ್ಸ್ ಎಷ್ಟಾಯ್ತು? 100 ರೂಪಾಯಿ 1 ಶೇರ್ಸ್ ಗೆ 10 ಶೇರ್ಸ್ ಗೆ 1000 ಆಯ್ತು, 1000. ಓಕೆ. ಸೊ ಈ 1000 ಕಂಪ್ಲೀಟ್ ಆಗಿ ನೀವು ಪೇ ಮಾಡಬೇಕು. ನಿಮ್ಮ ಬ್ರೋಕರ್ ಟರ್ಮಿನಲ್ ಅಲ್ಲಿ ನಿಮ್ಮ ಅಕೌಂಟ್ ಅಲ್ಲಿ 1000 ಕ್ಯಾಪಿಟಲ್ ಇರಲೇಬೇಕು, ಪ್ಲಸ್ ಬ್ರೋಕರೇಜ್ ಅಂಡ್ ಅದರ್ ಟ್ಯಾಕ್ಸ್, ಟ್ರಾನ್ಸಾಕ್ಷನ್ ಫೀಸ್, STT, GST ಅದೆಲ್ಲ ಇನ್ಕ್ಲೂಡ್ ಆಗುತ್ತೆ. ಪ್ಲಸ್ 150 rupees ಅಂತ ಅನ್ಕೊಳ್ಳಿ. ಸೊ 1050 rupees ನಿಮ್ಮ ಹತ್ರ ಇರಲೇಬೇಕು. ಅದನ್ನ ನಾವೇನಂತ ಕರಿತೀವಿ? ಕ್ಯಾಶ್ ಇನ್ಸ್ಟ್ರೂಮೆಂಟ್ಸ್ ಅಂತ ಕರಿತೀವಿ. ಕ್ಯಾಶ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ನಿಮ್ಗೆ ಯಾವುದೇ ತರ ಮಾರ್ಜಿನ್ ಕೊಡೋದಿಲ್ಲ. ಮಾರ್ಜಿನ್ ಅಂತ ಅಂದ್ರೆ, ಸ್ಟಾಕ್ ಬ್ರೋಕರೇ ನಿಮ್ಗೆ ಸ್ವಲ್ಪ ಹಣನ ಪರ್ಚೇಸ್ ನೀವು ಶೇರ್ ನ ಪರ್ಚೇಸ್ ಮಾಡೋದಕ್ಕೆ ಕೊಡ್ತಾರೆ. ಸೊ ಅದು ನಿಮ್ಗೆ ಡೆರಿವೇಟಿವ್ಸ್ ಅಲ್ಲಿ ಸಿಗುತ್ತೆ. ಇಲ್ಲೂ ನಿಮ್ಗೆ ಕೊಡ್ತಾರೆ, ಇಂಟ್ರಾ ಡೇ ಮಾಡಿದ್ರೆ ಮಾರ್ಜಿನ್ ಕೊಡ್ತಾರೆ. ಬಟ್ ನಾವ್ ಅಷ್ಟೊಂದು ಡೀಪ್ ಆಗಿ ಹೋಗೋದ್ ಬೇಡ. ಜಸ್ಟ್ ನಿಮ್ಗೆ ಏನ್ ಅರ್ಥ ಆಗ್ಬೇಕು ಇಲ್ಲಿ ಅಂತಂದ್ರೆ, ಕ್ಯಾಶ್ ಇನ್ಸ್ಟ್ರೂಮೆಂಟ್ಸ್ ಅಂದ್ರೆ ಏನು? ವೆರಿ ಸಿಂಪಲ್. ಕ್ಯಾಶ್ ಇನ್ಸ್ಟ್ರೂಮೆಂಟ್ಸ್ ಅಂದ್ರೆ ನಾವು 100% ಕ್ಯಾಶ್ ನ ಪೇ ಮಾಡಿ ಯಾವ್ದಾದ್ರು ಫಿನಾನ್ಷಿಯಲ್ ಅಸೆಟ್ಸ್ ನ ಪರ್ಚೇಸ್ ಮಾಡ್ತೀವಿ, ಅದನ್ನ ನಾವು ಕ್ಯಾಶ್ ಇನ್ಸ್ಟ್ರೂಮೆಂಟ್ಸ್ ಅಂತ ಕರಿತೀವಿ. ಇಲ್ಲಿ ನಾನು ಕೊಟ್ಟಿದ್ದೀನಿ 3 ಎಕ್ಸಾಂಪಲ್. ಒಂದು ಈಕ್ವಿಟಿ ಶೇರ್ಸ್, ಡಿಬೆಂಚರ್ಸ್ ಮತ್ತೆ ಬಾಂಡ್ಸ್. ರೈಟ್. ಸೊ ಇದ್ರ ಬಗ್ಗೆ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಮತ್ತೆ ಇನ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಕ್ಸಾಂಪಲ್ ಶೇರ್ಸ್ ಗೆ ಟಾಟಾ ಮೋಟಾರ್, HAL, HDFC, ICICI ಬ್ಯಾಂಕ್, L&T, ರಿಲಯನ್ಸ್. ದೇರ್ ಆರ್
5,000 ಪ್ಲಸ್ ಕಂಪನೀಸ್ ಲಿಸ್ಟೆಡ್ ಇನ್ ಸ್ಟಾಕ್ ಮಾರ್ಕೆಟ್, ನೀವು ಯಾವ್ದಾದ್ರು ಎಕ್ಸಾಂಪಲ್ ತಗೊಳ್ಳಿ. ಸೊ ಅದು ಕ್ಯಾಶ್ ಇನ್ಸ್ಟ್ರೂಮೆಂಟ್ಸ್ ಒಂದು. ಯಾವುದು? ಈಕ್ವಿಟಿ ಶೇರ್ಸ್. ಎರಡನೇದು ಬಾಂಡ್. ಸೊ ಗವರ್ಮೆಂಟ್ ಇಶ್ಯೂ ಮಾಡತ್ತೆ ರಿಸರ್ವ್ ಬ್ಯಾಂಕ್ ಮೂಲಕ, ಅದನ್ನು ನಾವು ಜಿಸೆಕ್ಸ್ ಅಂತ ಕರಿತೀವಿ. ಜಿಸೆಕ್ ಅಂದ್ರೆ ಗವರ್ಮೆಂಟ್ ಸೆಕ್ಯೂರಿಟಿ ಬಾಂಡ್ ಅಂತ. ಸೊ ಬಾಂಡ್ ಅದು ನಮ್ಗೆ ಕಂಪ್ಲೀಟ್ ಆಗಿ ನಾವು ಕ್ಯಾಶ್ ಕೊಟ್ಬಿಟ್ಟೆ ಪರ್ಚೇಸ್ ಮಾಡ್ಬೇಕು. ಡಿಬೆಂಚರ್ ಕಂಪನಿ ಇಶ್ಯೂ ಮಾಡುತ್ತೆ, ಅಥವಾ ಯಾವ್ದಾದ್ರು ಕಾರ್ಪೊರೇಷನ್ ಇಶ್ಯೂ ಮಾಡಬಹುದು ಡಿಬೆಂಚರ್ ನ. ಸೊ ಅಥವಾ ಬ್ಯಾಂಕ್ ಇಶ್ಯೂ ಮಾಡಬಹುದು ಡಿಬೆಂಚರ್ ನ. ನಿಮ್ HDFC ಬ್ಯಾಂಕು ಅಥವಾ ನಿಮ್ಮ ICICI ಬ್ಯಾಂಕು, SBI ಬ್ಯಾಂಕು, ಯಾವ್ದಾದ್ರು ಬ್ಯಾಂಕ್ ಇಶ್ಯೂ ಮಾಡುತ್ತೆ. ಸೊ ಅದನ್ನು ಅಷ್ಟೇ ನೀವು ಮಾರ್ಜಿನ್ ಯೂಸ್ ಮಾಡಿ ತಗೊಳಕ್ಕಾಗಲ್ಲ. ಕಂಪ್ಲೀಟ್ ಆಗಿ ನೀವು 100% ಅಮೌಂಟ್ ನ ಪೇ ಮಾಡ್ಬಿಟ್ಟೆ ನೀವು ಆ ಡಿಬೆಂಚರ್ ನ ಪರ್ಚೇಸ್ ಮಾಡ್ಬೇಕಾಗತ್ತೆ. ಸೊ ಇದಿಷ್ಟು ಕ್ಯಾಶ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಬರುತ್ತೆ. ಓಕೆನಾ? ನೆಕ್ಸ್ಟ್ ಒಂದ್ ನಿಮಿಷ. ನೆಕ್ಸ್ಟ್ ಸೆಕೆಂಡ್ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಡೆರವೇಟಿವ್ಸ್. ಡೆರವೇಟಿವ್ಸ್ ಅಂದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ ಏನ್ ಡೆರವೇಟಿವ್ಸ್ ಅಂತ. ಅಂದ್ರೆ ನೀವು ಇವಾಗ ಏನ್ ತಿಳ್ಕೊಬೇಕು ಅಂತಂದ್ರೆ, ಡೆರವೇಟಿವ್ಸ್ ಅಂದ್ರೆ ನೀವು ನಾನು ಅವಾಗ್ಲೇ ಹೇಳಿರೋ ತರ ಒಂದು ಶೇರ್ಸ್ಗೆ ₹100 ಇದ್ರೆ ನೀವು ₹100 ಕೊಡೋ ಅಂತ ಅವಶ್ಯಕತೆ ಇಲ್ಲ. ನೀವು ಜಸ್ಟ್ ₹30 ಕೊಟ್ರೆ ಸಾಕು, ಅಥವಾ ₹40 ಕೊಟ್ರೆ ಸಾಕು, ನಿಮ್ಗೆ ಒಂದು ಶೇರ್ಸ್ ನ ಕೊಡ್ತಾರೆ. ಓಕೆನಾ? ಸೊ ಇನ್ ₹70 ಬ್ರೋಕರ್ ಮಾರ್ಜಿನ್ ಅಂತ ನಿಮ್ಗೆ ಕೊಡ್ತಾರೆ. ಸೊ ಇದೆಲ್ಲ ನಿಮ್ಗೆ ಹೆವಿ ರಿಸ್ಕಿ ಇನ್ಸ್ಟ್ರೂಮೆಂಟ್ಸ್. ಸೊ ನೀವು ಬೇಸಿಕ್ಸ್ ಕಲಿತಾ ಇದ್ರೆ ದಯವಿಟ್ಟು ಫಿನಾನ್ಷಿಯಲ್ ಡೆರಿವೇಟಿವ್ಸ್ ಅಥವಾ ಡೆರಿವೇಟಿವ್ ಇನ್ಸ್ಟ್ರೂಮೆಂಟ್ಸ್ ಗೆ ಹೋಗ್ಲೇಬೇಡಿ. ನೀವು ಈಕ್ವಿಟಿ ಅಥವಾ ಕ್ಯಾಶ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಟ್ರೇಡ್ ಮಾಡಿ. ಓಕೆನಾ? ಸೊ ಡೆರಿವೇಟಿವ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಎರಡು ವಿಧ ಇರುತ್ತೆ, ಒಂದು ಫ್ಯೂಚರ್ಸ್ ಮತ್ತೆ ಆಪ್ಷನ್ಸ್. ನಿಮ್ಗೆಲ್ಲ ಚಿಕ್ಕದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಡೆರಿವೇಟಿವ್ ಇನ್ಸ್ಟ್ರೂಮೆಂಟ್ಸ್ ಅಂದ್ರೆ ಏನು ಅಂತ. ವೆರಿ ಸಿಂಪಲ್. ದಟ್ ಡಿರೈವ್ಸ್ ವ್ಯಾಲ್ಯೂ ಫ್ರಮ್ ದ ಅಂಡರ್ಲೈಯಿಂಗ್ ಅಸೆಟ್ಸ್. ಅಂದ್ರೆ ವೆರಿ ಸಿಂಪಲ್. ಇವಾಗ ನಿಮ್ಗೆ ಒಂದು ಶೇರ್ಸ್ ಇದೆ ಅಲ್ವಾ, ₹100 ಅಂತ. ಸೊ ಯಾವ್ದೋ ಒಂದು ಕಂಪನಿ ಶೇರ್ಸ್ ಅಂತ ಅನ್ಕೊಳ್ಳಿ. ಲೆಟ್ಸ್ ಸೇ ರಿಲಯನ್ಸ್ ಇಂಡಸ್ಟ್ರಿಯಲ್ ಲಿಮಿಟೆಡ್ ಅಂತ ಅನ್ಕೊಳ್ಳಿ. ಸೊ ಈ ರಿಲಯನ್ಸ್ ಇಂಡಸ್ಟ್ರಿಯಲ್ ಲಿಮಿಟೆಡ್ ಶೇರ್ ಪ್ರೈಸ್ ಬಂದ್ಬಿಟ್ಟು 1300 ಸಮಥಿಂಗ್ ಅಲ್ಲಿ ಇದೆ. ಬಟ್ ನಿಮ್ಗೆ ಎಕ್ಸಾಂಪಲ್ ಹೇಳ್ತಾ ಇದೀನಿ, ₹100 ಅಂತ ಅನ್ಕೊಳ್ಳಿ. ನೀವು ಅದೇ ಫ್ಯೂಚರ್ ಏನಾದ್ರು ಏನಪ್ಪಾ ಟ್ರೇಡ್ ಮಾಡ್ಬೇಕು ಅಂತ ಹೋದ್ರೆ ನಿಮ್ಗೆ ₹100 ಅದ್ರ ಶೇರ್ ವ್ಯಾಲ್ಯೂ ₹100. ಬಟ್ ನೀವು ₹100 ಕೊಡ್ಬೇಕಾಗಿರಲ್ಲ. ನೀವು ₹30 ಪೇ ಮಾಡಿದ್ರೆ ಸಾಕು, ರಿಮೈನಿಂಗ್ ₹70 ಬ್ರೋಕರ್ ನಿಮ್ಗೆ ಮಾರ್ಜಿನ್ ರೂಪದಲ್ಲಿ ಕೊಡ್ತಾರೆ. ಅದು ಸೆಕೆಂಡ್ ಒನ್ ಫಿನಾನ್ಷಿಯಲ್ ಡಿರವೇಟಿವ್ಸ್. ಅದ್ರಲ್ಲಿ ಎರಡು ವಿಧ, ಫ್ಯೂಚರ್ ಮತ್ತೆ ಆಪ್ಷನ್. ನೆಕ್ಸ್ಟ್ ಥರ್ಡ್ ಒನ್ ಯಾವ್ದಂದ್ರೆ ಅದರ್ ಇನ್ಸ್ಟ್ರೂಮೆಂಟ್ಸ್, ಮ್ಯೂಚುವಲ್ ಫಂಡ್ ಎಕ್ಸ್ಪ್ಲೇನ್ ಮಾಡ್ತೀನಿ, ವೆರಿ ಸಿಂಪಲ್. ನೆಕ್ಸ್ಟ್ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್, ETF ನಿಮ್ಗೆ ಡೀಟೇಲ್ ಆಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನಿಮ್ಗೆ ಜಸ್ಟ್ ಒಂದು ಗ್ಲಾನ್ಸ್ ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಏನೇನೆಲ್ಲ ಕವರ್ ಮಾಡ್ತೀನಿ ಅಂತ. ಸೊ ಇನ್ನ ನಾನು ಕಂಪ್ಲೀಟ್ ಆಗಿ ನಿಮ್ಗೆ ಇನ್ ಡೀಟೇಲ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದ್ ನಿಮಿಷ. ಮೊದಲನೇದಾಗಿ ಈಕ್ವಿಟಿ ಇನ್ಸ್ಟ್ರೂಮೆಂಟ್ಸ್, ಕ್ಯಾಶ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಮೊದಲನೇದು ಈಕ್ವಿಟಿ ಇನ್ಸ್ಟ್ರೂಮೆಂಟ್ಸ್. ಸೊ ನಿಮ್ಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೀನಿ ಈಕ್ವಿಟಿ ಶೇರ್ ಅಂದ್ರೆ ಏನು ಅಂತ. ನಿಮ್ಗೆ ಎಕ್ಸ್ಪ್ಲನೇಷನ್ ಬೇಕು ಅಂದ್ರೆ ಪ್ರೀವಿಯಸ್ ವಿಡಿಯೋ ನೋಡಿ, ಅಥವಾ ನಿಮ್ಗೆ ಇಲ್ಲೇ ನಾನು ಸ್ವಲ್ಪ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾವುದೇ ಕಂಪನಿ ಶೇರ್ಸ್ ನ ನಾವು ಈಕ್ವಿಟಿ ಶೇರ್ಸ್ ಅಂತ ಕರಿತೀವಿ. ನೀವು ಅದರಲ್ಲಿ ಪಾರ್ಟ್ ಆಫ್ ದ ಓನರ್ ಆಗಿರ್ತೀರಾ. ನೀವು ಎಷ್ಟು ಪರ್ಸೆಂಟೇಜ್ ಶೇರ್ಸ್ ತಗೊಂತೀರಾ ಅಷ್ಟು ಪರ್ಸೆಂಟೇಜ್ಗೆ ನೀವು ಓನರ್ ಆಗಿರ್ತೀರಾ. ಫಾರ್ ಎಕ್ಸಾಂಪಲ್, ಒಂದು ಕಂಪನಿ ಇದೆ, ಅದನ್ನ ರಿಲಯನ್ಸ್ ಇಂಡಸ್ಟ್ರೀಸ್ ಅಂತಾನೆ ತಗೊಳ್ಳಿ. ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್. ಅದ್ರ ಟೋಟಲ್ ಶೇರ್ಸ್, ನಂಬರ್ ಆಫ್ ಶೇರ್ಸ್ 100 ಇದೆ. ಇದು 100 ಇರೋದಿಲ್ಲ, ಆಕ್ಚುಲಿ ಇನ್ ಕ್ರೋರ್ಸ್ ಅಲ್ಲಿ ಇರುತ್ತೆ ನಂಬರ್ ಆಫ್ ಶೇರ್ಸ್. ಜಸ್ಟ್ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಲಿ ಅಂತ ಹೇಳ್ತಾ ಇದ್ದೀನಿ. ಸೊ 100 ಇದೆ ಅಂತ ಅನ್ಕೊಳ್ಳಿ. ನೀವು ಅದರಲ್ಲಿ 10 ಶೇರ್ಸ್ ನ ಪರ್ಚೇಸ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಸೊ ಎಷ್ಟು ಶೇರ್ಸ್ ನ ಪರ್ಚೇಸ್ ಮಾಡ್ತೀರಾ? 10 ಶೇರ್ಸ್. ಸೊ ಔಟ್ ಆಫ್ 100 ಅಲ್ಲಿ 10 ಶೇರ್ಸ್ ಅಂದ್ರೆ ನಿಮ್ದು ಎಷ್ಟು ಪರ್ಸೆಂಟ್? 10%. ಸೊ ನೀವು 10% ಓನರ್ ಆಗಿರ್ತೀರಾ. ಓಕೆನಾ? ಸೊ ಇವಾಗ ಪಾರ್ಟ್ ಆಫ್ ಓನರ್ ಆಫ್ ದಟ್ ಕಂಪನಿ ಇಫ್ ಯು ಪರ್ಚೇಸ್ ಈಕ್ವಿಟಿ ಶೇರ್. ಅಂದ್ರೆ ನೀವು ಯಾವುದೇ ಒಂದು ಕಂಪನಿ ಶೇರ್ಸ್ ನ ಪರ್ಚೇಸ್ ಮಾಡಿದ್ರೆ ಎಷ್ಟು ಕ್ವಾಂಟಿಟಿ ಪರ್ಚೇಸ್ ಮಾಡಿರ್ತೀರಾ ಅಷ್ಟು ಕ್ವಾಂಟಿಟಿಗೆ ನೀವು ಓನರ್ ಆಗಿರ್ತೀರಾ ಅಂತ ಅಷ್ಟೇ. ನೆಕ್ಸ್ಟ್ ಟೈಪ್ಸ್ ಆಫ್ ಈಕ್ವಿಟಿ, ಟೈಪ್ಸ್ ಆಫ್ ಶೇರ್ಸ್. ಓಕೆ, ಒಂದು ಕಾಮನ್ ಶೇರ್ಸ್, ಅದನ್ನ ನಾವು ಈಕ್ವಿಟಿ ಶೇರ್ಸ್ ಅಂತ ಕರಿತೀವಿ. ಇನ್ನೊಂದು ಪ್ರಿಫರೆನ್ಸ್ ಶೇರ್, ಅದನ್ನ ಪ್ರಿಫರೆನ್ಸ್ ಶೇರ್ ಅಂತ ಕರಿತೀವಿ.
ಓಕೆನಾ. ಸೊ ಈ ಈಕ್ವಿಟಿ ಶೇರ್ಸ್ಗೂ ಪ್ರಿಫರೆನ್ಸ್ ಶೇರ್ಸ್ಗೂ ಏನ್ ವ್ಯತ್ಯಾಸ ಅಂತ ಅಂದ್ರೆ, ನಿಮ್ಗೆ ಪ್ರಿಫರೆನ್ಸ್ ಶೇರ್ ಅಷ್ಟೇ, ನೀವು ನಿಮ್ಮ ಸ್ಟಾಕ್ ಬ್ರೋಕರ್ ಟರ್ಮಿನಲ್ ಹೋದ್ರೆ ನಿಮ್ಗೆ ಯಾವ ಕಂಪನಿ ಪ್ರಿಫರೆನ್ಸ್ ಶೇರ್ಸ್ ಬೇಕು ಅದು ಲಿಸ್ಟ್ ಆಗಿರ್ಬೇಕು. ತುಂಬಾ ಪ್ರಿಫರೆನ್ಸ್ ಶೇರ್ಸ್ ಗಳು ಲಿಸ್ಟ್ ಆಗಿರೋದಿಲ್ಲ, ಅದು ಪ್ರೈವೇಟ್ ಪ್ಲೇಸ್ಮೆಂಟ್ ಅಂತ ಇದೆ, ಅದು ಪ್ರೈವೇಟ್ ಆಗಿ ಏನೋ ಬಿಡ್ ಮಾಡ್ಬೇಕಾಗುತ್ತೆ, ದೆನ್ ನಿಮ್ಗಲ್ಲಿ ಸಿಗುತ್ತೆ. ಬಟ್ ಏನ್ ಡಿಫರೆನ್ಸ್ ಅಂತ ಅಂದ್ರೆ, ನೀವು ಈಕ್ವಿಟಿ ಶೇರ್ ಪರ್ಚೇಸ್ ಮಾಡಿದ್ರೆ ನೀವು ಓನರ್ ಆಗಿ ರಿಯಲ್ ಓನರ್ ಆಗಿರ್ತೀರಾ, ನಿಮ್ಗೆ ವೋಟಿಂಗ್ ರೈಟ್ಸ್ ಇರುತ್ತೆ. ವೋಟಿಂಗ್ ರೈಟ್ಸ್ ಏನು ಅಂತಂದ್ರೆ, ಆ ಇವಾಗ ಕಂಪನಿ ಏನೋ ಒಂದು ಡಿಸಿಷನ್ ತಗೋಬೇಕು, ಈ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ತಗೊಳ್ಳಿ, ಅದು ಲೆಟ್ಸ್ ಸೇ ಮುಂಬೈಯಲ್ಲಿದೆ, ಅದು ಬ್ಯಾಂಗ್ಳೂರ್ಗೆ ಎಕ್ಸ್ಪ್ಯಾಂಡ್ ಮಾಡ್ಬೇಕು ಅಂತ ಒಂದು ಡಿಸಿಷನ್ ತಗೊಳುತ್ತೆ ಅಂತ ಅನ್ಕೊಳ್ಳಿ, ಓಕೆನಾ. ಸೊ ಈ ಡಿಸಿಷನ್ಗೆ 51% ಆಫ್ ದ ಶೇರ್ ಹೋಲ್ಡರ್ಸ್ ಹ್ಯಾಸ್ ಟು ಅಗ್ರಿ, ಅಂದ್ರೆ ಮೋರ್ ದೆನ್ 50%, ಅಂದ್ರೆ 50% ಗಿಂತ ಜಾಸ್ತಿ ಶೇರ್ ಹೋಲ್ಡರ್ಸ್ ಏನ್ ಮಾಡ್ಬೇಕು, ಅವ್ರಿಗೆ ಹೌದು ನೀವು ಎಕ್ಸ್ಪ್ಯಾಂಡ್ ಮಾಡಿ ಅಂತ ಹೇಳ್ಬೇಕು. ಆನ್ಯುವಲ್ ಜನರಲ್ ಮೀಟಿಂಗ್ ನಡೆಯುತ್ತೆ, ಅಥವಾ ಮಿಡ್ ಟರ್ಮ್ ಅಲ್ಲಿ ಯಾವಾಗಾದ್ರೂ ಒಂದ್ಸಲ ಮೀಟಿಂಗ್ ನಡೆಯುತ್ತೆ, ಏನಾದ್ರು ತುಂಬಾ ಇಂಪಾರ್ಟೆಂಟ್ ಈ ತರ ಏನಾದ್ರು ಎಕ್ಸ್ಪೆನ್ಷನ್ ಪ್ರೋಗ್ರಾಮ್ ಇದ್ರೆ, ಸೊ ಅವಾಗ ನೀವು ಹೋಗ್ಬಿಟ್ಟು ವೋಟ್ ಮಾಡ್ಬೋದು. ಲೆಟ್ಸ್ ನಿಮ್ಗೆ ಇಷ್ಟ ಇಲ್ಲ ಅನ್ಕೊಳ್ಳಿ, ಬೆಂಗಳೂರಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಎಕ್ಸ್ಪ್ಯಾಂಡ್ ಮಾಡೋದು, ನೀವು ಇದ್ರ ಅಗೇನೆಸ್ಟ್ ವೋಟ್ ಮಾಡ್ಬೋದು, ಅಥವಾ ನಿಮ್ಗೆ ಇಷ್ಟ ಇದ್ರೆ ಫಾರ್ ವೋಟ್ ಮಾಡ್ಬೋದು. ಫೈನಲ್ ವೋಟ್ ಅಲ್ಲಿ ಮೋರ್ ದೆನ್ 50% ಬಂದಿದ್ರೆ ಅದನ್ನ ಕನ್ಸಿಡರ್ ಮಾಡುತ್ತೆ ಕಂಪನಿ, ಆವಾಗ ಎಕ್ಸ್ಪ್ಯಾಂಡ್ ಮಾಡುತ್ತೆ. ಸಪೋಸ್ 51% ಬಂದಿಲ್ಲ, 49% ಬಂದಿದ್ರು ಎಕ್ಸ್ಪ್ಯಾಂಡ್ ಮಾಡಕ್ ಆಗೋದಿಲ್ಲ. ಆಮೇಲೆ ನೋ ಫಿಕ್ಸ್ಡ್ ಇನ್ಕಮ್. ಸೊ ಒಂದ್ಸಲ ನೀವು ಓನರ್ ಆಗಿತ್ತು ಅಂತಂದ್ರೆ ನೀವು ರಿಸ್ಕ್ ನ ಬೇರ್ ಮಾಡಬೇಕು, ಅದೇ ವೆರಿ ಇಂಪಾರ್ಟೆಂಟ್ ಇಲ್ಲಿ. ಒನ್ಸ್ ಯು ಬಿಕಮ್ ಈಕ್ವಿಟಿ ಶೇರ್ ಹೋಲ್ಡರ್, ಯು ಹ್ಯಾವ್ ಟು ಬೇರ್ ದ ರಿಸ್ಕ್ ಆಫ್ ದ ಕಂಪನಿ. ಅಂದ್ರೆ ಕಂಪನಿ ಯಾವ್ದೇ ತರ ಫ್ಲಕ್ಚುಯೇಟ್ ಆಗ್ಬೋದು, ಓಕೆನಾ. ಸೊ ನೀವು ಇಷ್ಟೇ ಇನ್ಕಮ್ ಅಂತ ನೀವು ಮೈಂಡ್ ಅಲ್ಲಿ ಇಟ್ಕೊಳ್ಳಂಗಿಲ್ಲ, ನೀವು ಅನ್ಕೊಂಡಿದ್ಕಿಂತ ಜಾಸ್ತಿ ಬರ್ಬೋದು ಅಥವಾ ಕಮ್ಮಿ ಬರ್ಬೋದು. ಸೊ ಅದು ಈಕ್ವಿಟಿ ಶೇರ್. ಪ್ರಿಫರೆನ್ಸ್ ಶೇರ್ ಅಲ್ಲಿ ಏನು ಅಂತ ಅಂದ್ರೆ, ನಿಮ್ಗೆ ಫಿಕ್ಸ್ಡ್ ಇನ್ಕಮ್ ಇರುತ್ತೆ, ಲೆಟ್ಸ್ ಸೇ 10% ಅಂತ ಮಾಡಿರ್ತಾರೆ ಅಂತ ಅನ್ಕೊಳ್ಳಿ. ಇಶ್ಯೂ ಮಾಡ್ಬೇಕಾದ್ರೆ ನಿಮ್ಗೆಲ್ಲ ಹೇಳಿರ್ತಾರೆ ಎಷ್ಟು ವರ್ಷಕ್ಕೆ ಅದು ಮೆಚುರಿಟಿ ಆಗುತ್ತೆ, ಪರ್ ಆನಮ್ ಎಷ್ಟು ಡಿವಿಡೆಂಡ್ ಕೊಡ್ತೀವಿ ಅಂತ. ಇವಾಗ ಪ್ರಿಫರೆನ್ಸ್ ಡಿವಿಡೆಂಟ್ ರಿಲಯನ್ಸ್ ಲೆಟ್ಸ್ ಸೇ 11% ಇದೆ ಅಂತ ಅನ್ಕೊಳ್ಳಿ. ಸೊ ನೀವೊಂದು 1 lakh rupees ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಪ್ರಿಫರೆನ್ಸ್ ಶೇರ್ ಅಲ್ಲಿ. ಸೊ ಈ 1 lakh rupees ಗೆ 11% ಅಂದ್ರೆ ಎಷ್ಟು, 11,000. ಸೊ ಎವ್ರಿ ಇಯರ್ 11,000 rupees ನಿಮ್ಮ ಅಕೌಂಟ್ ಗೆ ಕ್ರೆಡಿಟ್ ಮಾಡ್ತಾರೆ. ಅಲ್ಲಿ ಫಿಕ್ಸ್ಡ್ ಆಗಿರುತ್ತೆ, ಇಲ್ಲಿ ಫಿಕ್ಸ್ಡ್ ಆಗಿರಲ್ಲ. ಸೊ ನೆಕ್ಸ್ಟ್ ಏನಿದೆ ಇಲ್ಲಿ, ಪ್ರಿಯಾರಿಟಿ ಓವರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್. ಏನಿದು ಪ್ರಿಯಾರಿಟಿ? ವೆರಿ ಸಿಂಪಲ್. ಪ್ರಿಯಾರಿಟಿ ಏನು ಅಂತಂದ್ರೆ, ಲೈಕ್ ಸಪೋಸ್ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ನಾಳೆನೆ ಬ್ಯಾಂಕ್ರಪ್ಟ್ ಆಗುತ್ತೆ, ಓಕೆನಾ. ಸೊ ಅದಕ್ಕೆ ಅದ್ರ ಸಾಲ ಪೇ ಮಾಡಕ್ ಆಗಲ್ಲ, ಇದಾಗಲ್ಲ. ಇಟ್ಸ್ ಎ ಬಿಗ್ ಕಂಪನಿ, ಒನ್ ಆಫ್ ದ ಬಿಗ್ಗೆಸ್ಟ್ ಕಂಪನಿ ಇನ್ ಇಂಡಿಯಾ. ಸೊ ಬಟ್ ಹೇಳಕ್ಕಾಗಲ್ಲ, ನಾಳೆ ಏನ್ ಬೇಕಾದ್ರೂ ಆಗ್ಬೋದು, ಓಕೆನಾ. ಸೊ ಈ ಒಂದು ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ನಾಳೆ ಬ್ಯಾಂಕ್ರಪ್ಟ್ ಆದ್ರೆ ಅದ್ರ ಅಸೆಟ್ಸ್ ಎಲ್ಲ ಇರುತ್ತಲ್ವಾ, ಸೊ ಅದ್ರ ಅಸೆಟ್ಸ್ ಎಲ್ಲ ಮಾರ್ಬಿಡ್ತಾರೆ. ಯಾಕೆ ಅಂದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಹತ್ರನೂ ಸಾಲ ಇದೆ, ಅವರು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ, ಓಕೆನಾ. ಸೊ ಫಸ್ಟ್ ಯಾರಿಗೆ ಹೋಗುತ್ತೆ ಅಂದ್ರೆ ಬ್ಯಾಂಕ್ ಗೆ ಮತ್ತೆ ಡಿಬೆಂಚರ್ ಹೋಲ್ಡರ್ಸ್ ಗೆ ಹೋಗುತ್ತೆ, ಅವರು ಸಾಲದ ರೂಪದಲ್ಲಿ ಇಸ್ಕೊಂಡಿರ್ತಾರಲ್ವಾ. ಸೆಕೆಂಡ್ ಯಾರಿಗೆ ಬರುತ್ತೆ ಅಂದ್ರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ. ಅದಕ್ಕೆ ಅವಾಗ ಪ್ರಿಫರೆನ್ಸ್ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಕಂಪೇರ್ ಮಾಡಿದ್ರೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಆತರ ಲಿಕ್ವಿಡೇಷನ್ ಅಂತಂದ್ರೆ ಕಂಪನಿ ಕೊಲಾಪ್ಸ್ ಆಗೋದು ಅಥವಾ ಕಂಪನಿ ಮುಳುಗೋಗೋದು. ಇನ್ನೇನಾದ್ರೂ ಅಸೆಟ್ಸ್ ಎಲ್ಲ ಇರುತ್ತೆ ಅದನ್ನೆಲ್ಲ ಮಾರ್ಬಿಡ್ತಾರೆ, ಮಾರ್ಬಿಟ್ಟು ಫಸ್ಟ್ ಸಾಲಗಳೆಲ್ಲ ತೀರಿಸ್ತಾರೆ. ಅದಾದ್ಮೇಲೆ ದುಡ್ಡು ಉಳಿದ್ರೆ ನೆಕ್ಸ್ಟ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಕೊಡ್ತಾರೆ, ಅದಾಗಿನೂ ದುಡ್ಡು ಉಳಿದ್ರೆ ಅದಾದ್ಮೇಲೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ದುಡ್ಡನ್ನ ಕೊಡ್ತಾರೆ. ಸೊ ನಿಮ್ಗೆ ಪ್ರಿಫರೆನ್ಸ್ ಇರುತ್ತೆ ಆ ತರ ಸಂದರ್ಭದಲ್ಲಿ. ಆಮೇಲೆ ಕಂಪನಿ ಇನ್ಕಮ್ ಮಾಡಿದ್ರು ಅಷ್ಟೇ, ಫಸ್ಟ್ ಯಾರಿಗ ಹೋಗುತ್ತೆ, ಡಿಬೆಂಚರ್ ಹೋಲ್ಡರ್ಸ್ ಹೋಗುತ್ತೆ, ಅಥವಾ ಯಾವುದೇ ಒಂದು ಬ್ಯಾಂಕು ಆ ಒಂದು ಕಂಪನಿಗೆ ಸಾಲ ಕೊಟ್ಟಿತ್ತು ಅಂತಂದ್ರೆ ಆ ಒಂದು ಬ್ಯಾಂಕ್ ಗೆ ಹೋಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಅಂದ್ರೆ ಯಾರು ಪ್ರಿಫರೆನ್ಸ್ ಶೇರ್ಸ್ ನ ಹೊಂದಿರ್ತಾರೆ ಕಂಪನಿಲಿ, ಆ ಕಂಪನಿ ಏನ್ ಮಾಡುತ್ತೆ ಅಂದ್ರೆ ನೆಕ್ಸ್ಟ್ ಅವ್ರಿಗೆ ಪ್ರಿಫರೆನ್ಸ್ ಮಾಡಿ ಆ ಡಿವಿಡೆಂಟ್ ಅನ್ನೋದನ್ನ ಕೊಡ್ತಾರೆ ಅಥವಾ ರಿಟರ್ನ್ಸ್ ನ ಕೊಡ್ತಾರೆ, ಓಕೆನಾ. ಇಲ್ಲಿ ನಿಮ್ಗೆ ಫಿಕ್ಸ್ಡ್ ಆಗಿರುತ್ತೆ. ಲೆಟ್ ಸಪೋಸ್ ಕಂಪನಿ ಒಂದು ಎಕ್ಸ್ಟ್ರಾರ್ಡಿನರಿ ಪ್ರಾಫಿಟ್ ಮಾಡುತ್ತು ಅಂತ ಅನ್ಕೊಳ್ಳಿ, ಸೊ ಅವಾಗ್ಲೂ ನಿಮ್ಗೆ 11% ಬರೋದು, ನಿಮ್ಗೆ ಜಾಸ್ತಿ ಬರೋದಿಲ್ಲ. ಯಾಕಂದ್ರೆ ರಿಸ್ಕ್ ಯಾರು ತಗೊಂಡಿರ್ತಾರೆ, ಈಕ್ವಿಟಿ ಶೇರ್ ಹೋಲ್ಡರ್ಸ್ ತಗೊಂಡಿರ್ತಾರೆ. ಸೊ ವೆರಿ ಸಿಂಪಲ್,
ಈಕ್ವಿಟಿ ಶೇರ್ ಹೋಲ್ಡರ್ಸ್ ಹತ್ರ ಯಾರು ಈಕ್ವಿಟಿ ಶೇರ್ಸ್ ಇರ್ತದೆ ಅವ್ರಿಗೆ ರಿಟರ್ನ್ಸ್ ಯಾವುದೇ ಕಾರಣಕ್ಕೂ ಫಿಕ್ಸ್ಡ್ ಅಲ್ಲ, ವಾಲಟಿಲಿಟಿ ಇರುತ್ತೆ. ಅಂದ್ರೆ ಅದ್ ಜಾಸ್ತಿನೂ ಆಗ್ಬೋದು, ನೀವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಕಮ್ಮಿನೂ ಆಗ್ಬೋದು, ಅಥವಾ ಒಂದ್ಸಲ ಎಕ್ಸ್ಟ್ರಾಡಿನರಿ ಪ್ರಾಫಿಟ್ ಬಂದ್ರೆ ಅದೆಲ್ಲ ಈಕ್ವಿಟಿ ಶೇರ್ಸ್ ಹೋಗುತ್ತೆ. ಯಾಕೆಂದ್ರೆ ಅವರು ರಿಯಲ್ ಓನರ್ಸ್ ಅಂತ ನಾವು ಕರಿತೀವಿ. ಸೊ ಇವ್ರಿಗೆ ಫಿಕ್ಸ್ಡ್ 11% ಬರುತ್ತೆ. ಐ ಹೋಪ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಈಕ್ವಿಟಿ ಶೇರ್ಸ್ ಮತ್ತೆ ಪ್ರಿಫರೆನ್ಸ್ ಶೇರ್ಸ್ ಇರೋ ಡಿಫರೆನ್ಸ್ ಎರಡು ನಿಮ್ಗೆ ಏನೋ ನಿಮ್ ಟ್ರೇಡಿಂಗ್ ಟರ್ಮಿನಲ್ ಸಿಗುತ್ತೆ ಅಥವಾ ಸ್ಟಾಕ್ ಬ್ರೋಕರ್ ಟರ್ಮಿನಲ್ ಅಲ್ಲಿ ಸಿಗುತ್ತೆ. ಬಟ್ ಪ್ರಿಫರೆನ್ಸ್ ಶೇರ್ಸ್ ಏನು ಅಂದ್ರೆ ಜಾಸ್ತಿ ಲಿಕ್ವಿಡ್ ಇರಲ್ಲ, ಅದು ಇಲ್ಲಿಕ್ವಿಡ್. ಲಿಕ್ವಿಡ್ ಅಂತ ಅಂತಂದ್ರೆ ತುಂಬಾ ಜನ ಬೈ ಮಾಡಕ್ ಬರೋದಿಲ್ಲ ಮಾರ್ಕೆಟ್ಗೆ ಪ್ರಿಫರೆನ್ಸ್ ಶೇರ್ ನ. ಯಾವನ್ನ ಬೈ ಮಾಡಕ್ ಬರ್ತಾರೆ? ಈಕ್ವಿಟಿ ಶೇರ್ಸ್ ನ ಬೈ ಮಾಡಕ್ ಬರ್ತಾರೆ. ಸೊ ನಿಮ್ಗೆ ಹೋಗಿದ ತಕ್ಷಣ ಇಮಿಡಿಯೇಟ್ ಆಗಿ ನಿಮ್ಗೆ ಸಿಕ್ಬಿಡುತ್ತೆ. ಸೊ ಅದು ಈಕ್ವಿಟಿ ಶೇರು, ಇದು ಪ್ರಿಫರೆನ್ಸ್ ಶೇರು. ನೆಕ್ಸ್ಟ್ ಅಡ್ವಾಂಟೇಜಸ್. ಸೊ ಅಡ್ವಾಂಟೇಜಸ್ ಎಕ್ಸ್ಪ್ಲೈನ್ ಮಾಡ್ತೀನಿ, ಒಂದ್ ನಿಮಿಷ ಇದನ್ನ ಅಳಿಸ್ಬಿಡ್ತೀನಿ. ಸೊ ಆರಾಮಗಿರಿ, ಕೂಲಾಗಿ ಕಲ್ತ್ಕೊಡಿ. ನಾನು ಸಮಾಧಾನವಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಎಲ್ಲ, ನಿಮ್ಗೆ ಅರ್ಥ ಆಗೋ ರೀತಿಲಿ. ಬಟ್ ಸ್ಟಿಲ್ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಅದಕ್ಕೆ ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ, ಆನೆಸ್ಟ್ ಆಗಿ ಪ್ರಯತ್ನ ಮಾಡ್ತೀನಿ. ನೆಕ್ಸ್ಟ್ ಅಡ್ವಾಂಟೇಜಸ್ ಆಫ್ ಈಕ್ವಿಟಿ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಈಕ್ವಿಟಿ. ಸೊ ಅಡ್ವಾಂಟೇಜಸ್ ಅಲ್ಲಿ ಫಸ್ಟ್ ಒನ್ ಏನಂದ್ರೆ ಹೈ ರಿಟರ್ನ್ ಪೊಟೆನ್ಶಿಯಲ್. ಹೈ ರಿಟರ್ನ್ ಪೊಟೆನ್ಶಿಯಲ್ ಅಂತಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ಸೊ ಇದು BSE ಸ್ಟಾಕ್. BSE ಅಂದ್ರೆ ನಾನು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಹೇಳಿದ್ನಲ್ವಾ, ಅದು ಒಂದು ಕಂಪನಿನೇ. ಆ ಕಂಪನಿನೂ ಲಿಸ್ಟ್ ಆಗಿದೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ, ಓಕೆನಾ. ಸೊ ಇಲ್ಲಿ ನೋಡಿ, 1 ಜೂನ್ 2023, ಇವಾಗ ಜೂನ್ ನಡೀತಾ ಇದೆ ಅಲ್ವಾ, 24, 25, 26 3 ವರ್ಷದಲ್ಲಿ ಎಷ್ಟು ರಿಟರ್ನ್ಸ್ ಕೊಟ್ಟಿದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡೋಣ. ಇಲ್ಲೇ ನಮ್ಗೆ ಸಿಕ್ಬಿಡತ್ತೆ ನೋಡಿ. ನಾವು 1 ಜೂನ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅಪ್ ಟು ಎಲ್ಲಿವರೆಗೂ ಇಲ್ಲಿವರೆಗೂ ಇದೆ, ಹೈಯೆಸ್ಟ್ ಎಷ್ಟು ಹೋಗಿದೆ? ಹೈಯೆಸ್ಟ್ 2453% ರಿಟರ್ನ್ಸ್. 2453% ರಿಟರ್ನ್ಸ್ ಕೊಟ್ಟಿದೆ ಅಂತಂದ್ರೆ, ನೀವು 2023 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು 3 ವರ್ಷಕ್ಕೆ ಎಷ್ಟಾಗುತ್ತೆ? 24 ಲಕ್ಷ ಆಗುತ್ತೆ, ಓಕೆನಾ. ಅಪ್ರಾಕ್ಸಿಮೇಟ್ಲಿ 25 ಲಕ್ಷ. ಯಾವ ಬಾಂಡ್ಸ್, ಯಾವ ಡಿಬೆಂಚರ್, ಯಾವ ಬ್ಯಾಂಕ್ ಡೆಪಾಸಿಟ್ಸ್, ಯಾವ ಅದರ್ ರಿಯಲ್ ಎಸ್ಟೇಟ್ ನಿಮ್ಗೆ ಈ ರಿಟರ್ನ್ಸ್ ಕೊಡುತ್ತೆ. ಸೊ ಇದು ಒನ್ ಸೈಡೆಡ್ ಸ್ಟೋರಿ. ಒನ್ ಸೈಡೆಡ್ ಸ್ಟೋರಿ ತಿಳ್ಕೊಂಡು ಯಾವುದೇ ಕಾರಣಕ್ಕೂ ಯಾಮಾರಕ್ ಹೋಗ್ಬೇಡಿ. ಇದನ್ನೇ ತೋರಿಸಿ ಎಲ್ಲಾರು ಯಾಮಾರಿಸ್ತಾರೆ. ಸೊ ಇದು ಒನ್ ಅಡ್ವಾಂಟೇಜ್. ನೆಕ್ಸ್ಟ್ ಓನರ್ಶಿಪ್ ಇನ್ ಕಂಪನೀಸ್. ನಾನು ಇಲ್ಲೇ ಎಕ್ಸ್ಪ್ಲೇನ್ ಮಾಡೋದಲ್ಲ, ವೋಟಿಂಗ್ ರೈಟ್ಸ್ ಇರುತ್ತೆ, ನೀವು ರಿಯಲ್ ಓನರ್ ಆಗಿರ್ತೀರ ಕಂಪನಿಗೆ. ಸೊ ಪ್ರಾಫಿಟ್ ಆಗ್ಲಿ ಲಾಸ್ ಆಗ್ಲಿ ನೀವು ಅದನ್ನ ಬೇರ್ ಮಾಡ್ಬೇಕು. ನೆಕ್ಸ್ಟ್ ಡಿವಿಡೆಂಟ್ ಇನ್ಕಮ್. ನಾನು ಹೇಳಿದೆ ಅದು ನಿಮ್ಗೆ ಫಿಕ್ಸ್ಡ್ ಇನ್ಕಮ್ ಇರಲ್ಲ ಅಂತ, ಬಟ್ ಇನ್ಕಮ್ ಇಲ್ಲ ಅಂತಾನೆ ಹೇಳಕ್ ಆಗಲ್ಲ. ಕೆಲವೊಂದು ಕಂಪನಿ ಇದೆ ಅದು ರೆಗ್ಯುಲರ್ ಆಗಿ ಕನ್ಸಿಸ್ಟೆಂಟ್ ಆಗಿ ಡಿವಿಡೆಂಟ್ ಕೊಡ್ತಾನೆ ಬಂದಿದೆ. ಸೇ ಫಾರ್ ಎಕ್ಸಾಂಪಲ್ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್. ಸೊ ನೀವು ಸರ್ಚ್ ಮಾಡ್ಬೋದು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ನ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಈ ಒಂದು ಕಂಪನಿ ರೆಗ್ಯುಲರ್ ಆಗಿ ತಮ್ಮ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಡಿವಿಡೆಂಡ್ ಕೊಡ್ತಾನೆ ಬಂದಿದೆ. ಓಕೆ, ಸೊ ಕಾನ್ಸ್ಟೆಂಟ್ ಆಗಿ ಅವ್ರು ಮತ್ತೆ ರೆಗ್ಯುಲರ್ ಆಗಿ ಎವ್ರಿ ಇಯರ್ ಅಥವಾ ಮಿಡ್ ಅಲ್ಲಿ ಯಾವಾಗಾದ್ರೂ 1 ಇಯರ್ ಮಿಡ್ ಅಲ್ಲಿ ಅಂದ್ರೆ 6 ಮಂತ್ಸ್ ಆದ್ಮೇಲೆ ರಿಟರ್ನ್ಸ್ ಕೊಡುತ್ತೆ. ಲಾಂಗ್ ಟರ್ಮ್ ವೆಲ್ತ್ ಕ್ರಿಯೇಷನ್. ನಾನು ತೋರಿಸಿದ್ನಲ್ವ ನಿಮ್ಗೆ BSE ಎಕ್ಸಾಂಪಲ್, ಬರೀ 3 ವರ್ಷದಲ್ಲಿ ನಿಮ್ 1 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ 25 ಲಕ್ಷ ಆಗಿದೆ. ಸೇ ಫಾರ್ ಎಕ್ಸಾಂಪಲ್ ನಿಮ್ ಹತ್ರ 1 ಕೋಟಿ ಇತ್ತು ಅಂತ ಅನ್ಕೊಳ್ಳಿ. ನೀವು 1 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿ ಬಿಟ್ಬಿಟ್ಟಿದ್ರೆ ನೀವೇನು ಮಾಡ್ಬೇಕಾಗಿಲ್ಲ, ಜಸ್ಟ್ ಇನ್ವೆಸ್ಟ್ಮೆಂಟ್ ಮಾಡೋದು ಬಿಟ್ಬಿಡೋದು, ರೈಟ್. ಸೊ ನೀವು 3 ವರ್ಷ ಆದ್ಮೇಲೆ ನಿಮ್ 1 ಕೋಟಿ 25 ಕೋಟಿ ಆಗಿರುತ್ತೆ. ಸೊ ಯಾವೊಂದು ಯುನೋ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಈ ತರ ಒಂದು ರಿಟರ್ನ್ಸ್ ಕೊಡುತ್ತೆ? ಯಾವುದು ಕೊಡಲ್ಲ. ಇದು ಪಾಸಿಟಿವ್, ವೆರಿ ವೆರಿ ಪಾಸಿಟಿವ್ ಸೈಡ್ ಆಫ್ ಸ್ಟಾಕ್ ಮಾರ್ಕೆಟ್. ನೀವು ಇಲ್ಲಿ ತುಂಬಾ ಗಮನ ವಹಿಸ್ಬೇಕು. ನಾನು ನಿಮ್ಗೆ ಆತರ ರಿಟರ್ನ್ಸ್ ಕೊಡುತ್ತೆ ಅಂದ್ರೆ ಎಲ್ಲಾ ಸ್ಟಾಕ್ ಆತರ ರಿಟರ್ನ್ಸ್ ಕೊಡಲ್ಲ. ಕೆಲವೊಂದು ಇರ್ತದೆ ಸ್ಟಾಕ್ಸ್ ನೀವು ವರ್ಷಗಟ್ಲೆ ಹೋಲ್ಡ್ ಮಾಡಿದ್ರು ನಿಮ್ಗೆ ಒಂದು 10% ರಿಟರ್ನ್ಸ್ ಕೊಡಲ್ಲ, ಈವನ್ ನೆಗೆಟಿವ್ ರಿಟರ್ನ್ಸ್ ಕೊಟ್ಟಿರುತ್ತೆ, ಓಕೆನಾ. ಸೊ ನಿಮ್ಗೆ ಅದನ್ನ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಅಥವಾ ನೆಕ್ಸ್ಟ್ ಇದ್ರಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ
ಸೊ ಸೆಕೆಂಡ್ ಒನ್, ಡಿಸ್ಅಡ್ವಾಂಟೇಜಸ್ ಆಫ್ ಈಕ್ವಿಟಿ. ನೋ ಗ್ಯಾರಂಟಿಡ್ ರಿಟರ್ನ್ಸ್, ಹೈ ಮಾರ್ಕೆಟ್ ವೊಲಟಾಲಿಟಿ. ನಾನು ನಿಮ್ಗೆ ಹೇಳಿದ್ನಲ್ವಾ, ಫಿಕ್ಸ್ಡ್ ರಿಟರ್ನ್ಸ್ ಅಂತ ಇಲ್ಲೇನು ಇರಲ್ಲ, ಗ್ಯಾರಂಟಿನೂ ಕೊಡಲ್ಲ ರಿಟರ್ನ್ಸ್ ಗೆ. ಬಟ್ ಇನ್ ಕೇಸ್ ಆಫ್ ಪ್ರಿಫರೆನ್ಸ್ ಶೇರ್ ಗ್ಯಾರಂಟಿ ಇರುತ್ತೆ. ನಾನು 11% ಇರೋದಲ್ವಾ, ಗ್ಯಾರಂಟಿ ಇರುತ್ತೆ. ಸೊ ಇಲ್ಲಿ ಗ್ಯಾರಂಟಿ ಇರಲ್ಲ, ಹೈ ಮಾರ್ಕೆಟ್ ವೊಲಟಾಲಿಟಿ ಇರುತ್ತೆ. ಸೊ ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ. ಇದು ನಿಮ್ಗೆ BSc ಆಯ್ತು. ಸೊ ಐ ವಿಲ್ ಶೋ ಯು ದ ಐಡಿಯಾ. ಸೊ ಐಡಿಯಾ ಒಂದು ಟೆಲಿಕಮ್ಯುನಿಕೇಶನ್ ಕಂಪನಿ. ನಿಮ್ಗೆ ಗೊತ್ತು ಐಡಿಯಾ ಕಂಪನಿ, ಐಡಿಯಾ ಸಿಮ್ ಎಲ್ಲ ಯೂಸ್ ಮಾಡೋರು ಇರ್ತೀರಾ. ಓಕೆನಾ? ಇಲ್ಲಿ ನೋಡಿ, ಒಂದ್ ನಿಮಿಷ. ನೀವು 2015 ಮಾರ್ಚ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಬೇಡ ಜೂನ್ ತಗೊಳ್ಳಿ, 2015 ಜೂನ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 1 ಲಕ್ಷ ರೂಪಾಯಿ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಅದು ಪ್ರೆಸೆಂಟ್ ಎಷ್ಟಾಗಿರ್ತಿತ್ತು ನಿಮ್ಗೆ, 9, ಇಲ್ಲಿ ಫುಲ್ ಲೋಯೆಸ್ಟ್ ಎಷ್ಟು ಬಂದಿದೆ, 97% ಲಾಸ್ ಆಗಿರ್ತಿತ್ತು. ಅಂದ್ರೆ ನಿಮ್ಮ 1 ಲಕ್ಷ ಇನ್ವೆಸ್ಟ್ಮೆಂಟ್ ನೀವು 2015ರಿಂದ 2025 ಅಂದ್ರೆ 10 ವರ್ಷ ಹೋಲ್ಡ್ ಮಾಡಿದ್ರು, ನಿಮ್ದು 1 ಲಕ್ಷ ರೂಪಾಯಿ ಜಸ್ಟ್ 3,000 ರೂಪಾಯಿ ಆಗಿರೋದು. ಅಥವಾ ನಾವ್ ಇಲ್ಲಿಗೆ ತಗೊಂಡ್ರೆ, ಪ್ರೆಸೆಂಟ್ ತಗೊಂಡ್ರೆ ಎಷ್ಟು ಲಾಸ್ ಆಗಿದೆ, 87% ಲಾಸ್ ಆಗಿದೆ. ಅಂದ್ರೆ ನೀವು 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ ಇನ್ವೆಸ್ಟ್ಮೆಂಟ್ ಇವತ್ತು ಎಷ್ಟಿರೋದು, 13,000 ರೂಪಾಯಿ ಇರೋದು, ರೈಟ್? ಸೊ ಇದು ಅನದರ್ ಸೈಡ್ ಆಫ್ ಸ್ಟಾಕ್ ಮಾರ್ಕೆಟ್. ಸೊ ಎರಡು ಇರುತ್ತೆ. ನಾವು ತುಂಬಾ ಬುದ್ಧಿವಂತರಾಗ್ಬೇಕು ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಇಲ್ಲ ಅಂದ್ರೆ ಈ ತರ ಒಂದು ಸಿಚುವೇಶನ್ ಅಲ್ಲಿ ನೀವು ಸಿಗಾಕೊಂಡ್ ಬಿಡ್ತೀರಾ, ಮತ್ತೆ ಮೇಲ್ ಬರಕ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾನು 2 ಎಕ್ಸಾಂಪಲ್ ಇಟ್ಟಿದ್ದೀನಿ. ಒಂದು ನಿಮ್ಗೆ ಹೈಯೆಸ್ಟ್ ರಿಟರ್ನ್ಸ್ ಕೊಡುತ್ತೆ, ಎಸ್ ಕೊಡುತ್ತೆ. ಬಟ್ ಯಾವಾಗ ನೀವು ನಾಲೆಜಬಲ್ ಆಗಿದ್ರೆ, ನಿಮ್ಮ ಹತ್ರ ನಾಲೆಜ್ ಸ್ಕಿಲ್ ಇದ್ರೆ, ನೀವು ಸ್ಟಾಕ್ ಮಾರ್ಕೆಟ್ ನ ಪ್ರಾಪರ್ ಆಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ಆತರ ರಿಟರ್ನ್ ಸಿಗುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ, ಈ ತರ ನಿಮ್ ದುಡ್ಡೆಲ್ಲ ಇದ್ರಲ್ಲಿ ಲಾಸ್ ಆಗೋಗ್ಬಿಡುತ್ತೆ. ಓಕೆನಾ? ಸೊ ಇದು ಅನದರ್ ಸೈಡ್. ಸೊ ನಿಮ್ಗೆ ಈಕ್ವಿಟಿ ಶೇರ್ ಬಗ್ಗೆ ಹೇಳಿರೋದೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ನೆಕ್ಸ್ಟ್ ಬಾಂಡ್. ಬಾಂಡ್ ಅಂದ್ರೆ ನಿಮ್ಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೀನಿ. ಯಾವ್ದಾದ್ರು ಒಂದು ಕಂಪನಿಗೆ ಅಥವಾ ನಮ್ಮ ಇಂಡಿಯನ್ ಗವರ್ಮೆಂಟ್ ಗೆ ಅಥವಾ ಕರ್ನಾಟಕ ಗವರ್ಮೆಂಟ್ ಗೆ ದುಡ್ಡು ಬೇಕು ಅಂತ ಅಂದ್ರೆ ಅವರು ಬಾಂಡ್ ನ ಇಶ್ಯೂ ಮಾಡ್ತಾರೆ. ಅದನ್ನ ನೀವು ಪರ್ಚೇಸ್ ಮಾಡಿ ನೀವು ಗವರ್ಮೆಂಟ್ ಗೆ ದುಡ್ಡು ಕೊಡ್ಬೋದು. ಓಕೆನಾ? ಸೊ ಅದಕ್ಕೆ ನಿಮ್ಗೆ ಸರ್ಟನ್ ಇಂಟ್ರೆಸ್ಟ್ ಅಂತ ಕೊಡ್ತಾರೆ, ನಿಮ್ ರಿಟರ್ನ್ಸ್ ಅದೇನೆ. ಸೊ ಇಲ್ಲಿ ನಿಮ್ಗೆ ಅದ್ರ ಫೀಚರ್ಸ್ ಹಾಕಿದೀನಿ ನೋಡಿ. ಕೀ ಫೀಚರ್ಸ್ ಆಫ್ ಬಾಂಡ್. ಒಂದು ಫೇಸ್ ವ್ಯಾಲ್ಯೂ ಅಂತ ಇರುತ್ತೆ. ಫೇಸ್ ವ್ಯಾಲ್ಯೂ ಅಂದ್ರೆ ಬಾಂಡ್ ಒಂದ್ ಬಾಂಡ್ ಬೆಲೆ ಎಷ್ಟು ಅಂತ. ಇಲ್ಲಿ 1,000 ರೂಪಾಯಿ ಅಂತ ಎಕ್ಸಾಂಪಲ್ ತಗೊಂಡಿದೀವಿ. ಕೂಪನ್ ರೇಟ್ ಅಂದ್ರೆ ಇಂಟ್ರೆಸ್ಟ್ ರೇಟ್, 7% ಇಂಟ್ರೆಸ್ಟ್ ರೇಟ್ ಕೊಡ್ತಾರೆ. ನೆಕ್ಸ್ಟ್ ಮೆಚುರಿಟಿ ಡೇಟ್, ವೆನ್ ದ ಬಾಂಡ್ ಇಸ್ ರೀಪೇಡ್. ಅಂದ್ರೆ ನೀವು ಇವಾಗ 1,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆ 1,000 ರೂಪಾಯಿ ನಿಮ್ಗೆ ಯಾವಾಗ ಬರುತ್ತೆ. ಇವತ್ತು ಅಂದ್ರೆ 2026 ಅಂತ ಅನ್ಕೊಳ್ಳಿ, 26 ಅನ್ಕೊಳ್ಳೋದೇನು, 2026 ಅಲ್ಲಿ 1,000 ಇನ್ವೆಸ್ಟ್ಮೆಂಟ್ ಮಾಡಿದೀರಾ. ಸೊ ಮೆಚುರಿಟಿ 10 ವರ್ಷ ಅಂತ ಅನ್ಕೊಳ್ಳಿ, 2036 ಅಂತ ಅನ್ಕೊಳ್ಳಿ. ಸೊ 2036. ಸೊ ಈ 1,000 ರೂಪಾಯಿ ಮತ್ತೆ 2036 ನಿಮ್ಗೆ ವಾಪಸ್ ಕೊಡ್ತಾರೆ. ಅರೆ ನಾನು 1,000 ರೂಪಾಯಿ ಕೊಟ್ಟಿದ್ದೀನಿ, ಅವರು 1,000 ರೂಪಾಯಿ ಕೊಟ್ಟರೆ ನನ್ ರಿಟರ್ನ್ ಏನು ಅಂದ್ರೆ, ಅವರು ನಿಮ್ಗೆ ಇಂಟ್ರೆಸ್ಟ್ ಕೊಡ್ತಾರೆ ಎವ್ರಿ ಇಯರ್. ಎಷ್ಟು ಪರ್ಸೆಂಟ್? 7%. 7% ಆಫ್ 1,000 ಎಷ್ಟಾಗುತ್ತೆ? 70 rupees. ಸೊ ಈ 70 rupees ಎವ್ರಿ ಇಯರ್ ನಿಮ್ಗೆ ಕೊಡ್ತಾರೆ. ನನಗೆ ಜಸ್ಟ್ ಒಂದು ಸ್ಮಾಲ್ ಎಕ್ಸಾಂಪಲ್ ತಗೊಂಡಿದ್ದೀನಿ. ಇದನ್ನ ನೀವು 10 ಲಕ್ಷ ಹಾಕಿದ್ರೆ ನಿಮ್ಗೆ ಅಷ್ಟಕ್ಕಷ್ಟು ರಿಟರ್ನ್ ಸಿಗುತ್ತೆ. ಸೊ ಇದು ಮೆಚುರಿಟಿ 2036. ಓಕೆನಾ? ಇದು ಫೇಸ್ ವ್ಯಾಲ್ಯೂ 1,000. ಲೆಟ್ ಸಪೋಸ್ ಇದೇನಾದ್ರೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಕೆಲವೊಂದು ಬಾಂಡ್ಸ್ ಟ್ರೇಡ್ ಆಗುತ್ತೆ. ಸೊ ಅದ್ರ ಡಿಮ್ಯಾಂಡ್ ಮೇಲೆ ಇನ್ಕ್ರೀಸ್ ಮತ್ತೆ ಡಿಕ್ರೀಸ್ ಆಗ್ತಾ ಇರುತ್ತೆ. ಡಿಮ್ಯಾಂಡ್ ಜಾಸ್ತಿ ಇದ್ರೆ ಇದ್ರ ಪ್ರೈಸ್ 1,100 ಆಗ್ಬಹುದು, ಅಥವಾ ಡಿಮ್ಯಾಂಡ್ ಕಮ್ಮಿ ಇದ್ರೆ 900 ಆಗ್ಬಹುದು, ಏನ್ ಬೇಕಾದ್ರೂ ಆಗ್ಬಹುದು. ಸೊ ನೀವು ಮುಂಚೆನೆ ತಿಳ್ಕೊಬೇಕು, ಇದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಆಗುತ್ತಾ ಟ್ರೇಡ್ ಆಗಲ್ವಾ ಅಂತ. ಬಾಂಡ್ ಟ್ರೇಡ್ ಆಗುತ್ತೆ. ಓಕೆನಾ? ಸೊ ಇಶ್ಯೂರ್ ಯಾರು? ಗವರ್ಮೆಂಟ್ ಅಥವಾ ಕಂಪನಿ ಇಶ್ಯೂ ಮಾಡಬಹುದು ಬಾಂಡ್ ನ. ಸೊ ನಿಮ್ಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೀನಿ. ನಿಮ್ಗೊಂದು ಎಕ್ಸಾಂಪಲ್ ತೋರಿಸ್ಬೇಕು ಅಂತಂದ್ರೆ ಆಲ್ರೆಡಿ ಇದೆ.
ಸೊ ಇದು ನನ್ನ ಟ್ರೇಡಿಂಗ್ ಟರ್ಮಿನಲ್. ಎಸ್, ಇದು ನನ್ನ ಟ್ರೇಡಿಂಗ್ ಟರ್ಮಿನಲ್. ನಾನು ಯೂಸ್ ಮಾಡ್ತಾ ಇರೋದು ಝೀರೋದಾ. ಸೊ ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಸ್ಟಾಕ್ ಬ್ರೋಕರ್ಸ್ ಇನ್ ಇಂಡಿಯಾ. ತುಂಬಾ ಕಮ್ಮಿ ಬ್ರೋಕರೇಜ್ ಅಲ್ಲಿ ನಿಮ್ಗೆ ಟ್ರೇಡ್ ಎಕ್ಸಿಕ್ಯೂಟ್ ಮಾಡಬಹುದು. ನಿಮ್ಗೆ ಇದರಲ್ಲಿ ಅಕೌಂಟ್ ಓಪನ್ ಮಾಡಬೇಕು ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಇದರ ಲಿಂಕ್ ಹಾಕ್ತೀನಿ. ಸೊ ದಯವಿಟ್ಟು ಆ ಲಿಂಕ್ ನ ಓಪನ್ ಮಾಡಿ ನೀವು ಏನು ಟ್ರೇಡಿಂಗ್ ಅಕೌಂಟ್ ನ ಓಪನ್ ಮಾಡ್ಕೋಬಹುದು. ಯಾವ್ದ್ರಲ್ಲಿ ಕೈಟ್ ಝೀರೋದಾದಲ್ಲಿ. ಓಕೆನಾ? ಸೊ ಇಲ್ಲಿ ನೋಡಿ, ಇಲ್ಲಿ ಬಿಟ್ಸ್ ಕೆಳಗಡೆ ಇಲ್ಲಿ ಗವರ್ಮೆಂಟ್ ಸೆಕ್ಯೂರಿಟಿ ಅಂತ ಇದೆ. ಇದು ಬಾಂಡ್ಸ್ ಇಲ್ಲೇ ಹಾಕಿದೆ ನೋಡಿ, ಜಿಸೆಕ್ ಅಂತ. ಒಂದು 2026 11th ಜೂನ್ ಅಂದ್ರೆ ಇವತ್ತೇ ಲಾಸ್ಟ್ ಡೇಟ್. ಇವೆರಡನ್ನು ಇವತ್ತೇ ಲಾಸ್ಟ್ ಡೇಟ್. ಸೊ ಯಾವಾಗ ಮೆಚುರಿಟಿ ಬಂದು 2030 ಇದೆ, ಇನ್ನೊಂದು 2066 ಇದೆ. ಸೊ 2066 ಅಂದ್ರೆ ಎಷ್ಟಾಯ್ತದೆ? 2036 46 50 ವರ್ಷ ನೀವು ಬಾಂಡ್ ನ ಹೋಲ್ಡ್ ಮಾಡ್ಬೇಕಾಗುತ್ತೆ. ನಿಮ್ಗೆ ಇನ್ ಕೇಸ್ ಮಧ್ಯದಲ್ಲಿ ಬೇಡ ಅಂತಂದ್ರೆ ಅದನ್ನ ಸೆಲ್ ಮಾಡ್ಬೋದು, ಇದೇನಾದ್ರೂ ಟ್ರೇಡ್ ಆಗ್ತಿದ್ರೆ. ಸೊ 7.71% ಇಂಟ್ರೆಸ್ಟ್ ಕೊಡ್ತಾರೆ ಪರ್ annum. ಇದರಲ್ಲಿ 6.36% ಇಂಟ್ರೆಸ್ಟ್ ಕೊಡ್ತಾರೆ. ಸೊ ಇದು ನಿಮ್ಗೆ ರಿಸ್ಕೇ ಇಲ್ಲ, ರಿಸ್ಕ್ ಫ್ರೀ. ಯಾಕೆ ಅಂದ್ರೆ ಗವರ್ಮೆಂಟ್ ಗ್ಯಾರಂಟಿ ಇರುತ್ತೆ ಈ ಬಾಂಡ್ಸ್ ಗೆ. ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಗವರ್ಮೆಂಟ್ ಜವಾಬ್ದಾರಿ, ಇದು ಯಾವತ್ತೂ ನಿಮ್ಗೆ ಮೋಸ ಆಗಲ್ಲ. ಮತ್ತೆ ಈ ಫಿಕ್ಸ್ಡ್ ಇಂಟ್ರೆಸ್ಟ್ ಕೊಡ್ತಾರೆ. ಅದೊಂದು, ಯಾರು ಕನ್ಸರ್ವೇಟಿವ್ ಇನ್ವೆಸ್ಟರ್ಸ್ ಇರ್ತೀರಾ ಅಥವಾ ಯಾರಿಗೆ ತುಂಬಾ ರಿಸ್ಕ್ ತಗೋಬೇಕು ಅಂತ ಇಷ್ಟ ಇರೋದಿಲ್ಲ, ಸೊ ಅವರು ಗವರ್ಮೆಂಟ್ ಬಾಂಡ್ಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋಲ್ಡ್ ಮಾಡ್ಕೋಬಹುದು. ಸೊ ಎವ್ರಿ ಇಯರ್ ಅವ್ರಿಗೆ ಒಂದು 7.7% ನಿಮ್ಗೆ ಇಂಟ್ರೆಸ್ಟ್ ಕೊಡ್ತಾರೆ. ಇಟ್ಸ್ ನಾಟ್ ಬ್ಯಾಡ್. 7.71% ಕಮ್ಮಿ ಅಂತ ಅನ್ಸುತ್ತೆ, ಬಟ್ ನೀವು ಎಫ್ ಡಿ ಗೆಲ್ಲ ಕಂಪೇರ್ ಮಾಡಿದ್ರೆ ಅವರು ಆಲ್ಮೋಸ್ಟ್ 6 to 7% ಕೊಡ್ತಾರೆ. ಮತ್ತೆ ನಿಮ್ಗೆ ಟ್ಯಾಕ್ಸ್ ಎಲ್ಲ ಇರುತ್ತೆ, ಇದು ಟ್ಯಾಕ್ಸ್ ಫ್ರೀ ಇರುತ್ತೆ. ಸೊ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಬಾಂಡ್ಸ್ ಅಲ್ಲಿ ನಿಮ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತ ಅಂದ್ರೆ. ಸೊ ಇದು ನನ್ನ ಬ್ರೋಕರ್ ಟರ್ಮಿನಲ್ ಝೀರೋದಾ ಅಂತ. ನಿಮ್ಗೆ ಇದ್ರ ಲಿಂಕ್ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ಅದ್ರ ಮೂಲಕ ನೀವು ಓಪನ್ ಮಾಡ್ಕೋಬಹುದು. ನಿಮ್ಗೆ ಎಲ್ಲೇ ಶೇರ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು, ಬಾಂಡ್ಸ್ ಅಲ್ಲೂ ಇನ್ವೆಸ್ಟ್ಮೆಂಟ್ ಮಾಡಬಹುದು, ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ನಿಮ್ಗೆ ಎಲ್ಲಾ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ಇದ್ರಲ್ಲಿ ಇರುತ್ತೆ. ಓಕೆನಾ? ನೆಕ್ಸ್ಟ್, ಸೊ ಇದಿಷ್ಟು ಕೀ ಫೀಚರ್ಸ್ ಆಫ್ ಬಾಂಡ್. ನೆಕ್ಸ್ಟ್ ಅಡ್ವಾಂಟೇಜಸ್ ಆಫ್ ಬಾಂಡ್. ಏನೇನೆಲ್ಲ ಅಡ್ವಾಂಟೇಜಸ್ ಇದೆ ಬಾಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಂತ ನೋಡ್ತಾ ಹೋದ್ರೆ, ಒಂದು ಫಿಕ್ಸ್ಡ್ ಅಂಡ್ ಪ್ರಿಡಿಕ್ಟಬಲ್ ಇನ್ಕಮ್. ನಾನು ನಿಮ್ಗೆ ತೋರಿಸಿದ್ನಲ್ವಾ ಎಷ್ಟಿದೆ ಅಲ್ಲಿ, 7.76%. ಸೊ ಇದು ಫಿಕ್ಸ್ಡ್. ಎವ್ರಿ ಇಯರ್ ನಿಮ್ಗೆ ಎಷ್ಟು ರಿಟರ್ನ್ಸ್ ನ ಗವರ್ಮೆಂಟ್ ಕೊಟ್ಟೆ ಕೊಡುತ್ತೆ. ಸೊ ಫಿಕ್ಸ್ಡ್ ಅಂಡ್ ಪ್ರಿಡಿಕ್ಟಬಲ್ ಇನ್ಕಮ್, ನಿಮ್ಗೆ ಇದ್ರಲ್ಲಿ ರಿಸ್ಕ್ ಇರಲ್ಲ. ಲೋವರ್ ರಿಸ್ಕ್ ದೆನ್ ದ ಸ್ಟಾಕ್ ಅಲ್ಲಿ ನಿಮ್ಗೆ ತೋರಿಸಿದ್ನಲ್ಲ ಯಾವುದು, ವಡಾಫೋನ್ ಐಡಿಯಾ. ಸೊ ಐಡಿಯಾ ನೀವು 10 ವರ್ಷ ಹೋಲ್ಡ್ ಮಾಡಿದ್ಮೇಲೆ ನಿಮ್ ರಿಟರ್ನ್ ಎಷ್ಟಾಗಿದೆ, -87% ಆಗಿದೆ. ಸೊ ಇಲ್ಲಿ ಆತರ ಆಗೋದಿಲ್ಲ. ಓಕೆನಾ? ನಿಮ್ಗೆ ಫಿಕ್ಸ್ಡ್ ಆಗಿರುತ್ತೆ, ನೀವು ಪ್ರಿಡಿಕ್ಟ್ ಮಾಡ್ಬೋದು 7.76% ಅಂತ. ರೆಗ್ಯುಲರ್ ಆಗಿ ನಿಮ್ಗೆ ಇನ್ಕಮ್ ಪೇ ಮಾಡ್ತಾರೆ. ನೆಕ್ಸ್ಟ್, ಸೂಟಬಲ್ ಫಾರ್ ಕನ್ಸರ್ವೇಟಿವ್ ಇನ್ವೆಸ್ಟರ್ಸ್. ನಾನು ಅವಾಗ್ಲೇ ಹೇಳಿದ್ನಲ್ಲ, ಯಾರಿಗೆ ರಿಸ್ಕ್ ತಗೊಳಕ್ ಇಷ್ಟ ಇಲ್ಲ, ಬೇಡಪ್ಪ ನನಗೆ 7% ಇಂಟ್ರೆಸ್ಟ್ ಬಂದ್ರೆ ಸಾಕು, ನಾನು ಆರಾಮಾಗಿ ಇರ್ತೀನಿ, ನನ್ ಪೆನ್ಷನ್ಸ್ ಬರುತ್ತೆ ಅಥವಾ ನನ್ ಬೇರೆ ಯಾವ್ದು ಸೋರ್ಸ್ ಆಫ್ ಇನ್ಕಮ್ ಇದೆ, ನಂದನ್ನ ರಿಸ್ಕ್ ಮಾಡಕ್ ಇಷ್ಟ ಪಡಲ್ಲ ಅಂತ ಯಾರು ಅನ್ಕೊಳ್ತೀರಾ, ಅವರೆಲ್ಲ ಗವರ್ಮೆಂಟ್ ಬಾಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ನೆಕ್ಸ್ಟ್, ಹೆಲ್ಪ್ಸ್ ಡೈವರ್ಸಿಫೈ ಪೋರ್ಟ್ಫೋಲಿಯೋ. ಅಂದ್ರೆ ಕೆಲವು ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ ಅಂದ್ರೆ ಈಕ್ವಿಟಿ ಶೇರ್ಸ್ ಅಲ್ಲೂ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಬಾಂಡ್ಸ್ ಅಲ್ಲೂ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಯಾಕೆಂದ್ರೆ ಡ್ಯೂರಿಂಗ್ ದ ಟೈಮ್ ಆಫ್ ಮಾರ್ಕೆಟ್ ಕ್ರಾಶ್, ಯಾವಾಗ ಮಾರ್ಕೆಟ್ ಕೆಳಗಡೆ ಬರ್ತಾ ಇರುತ್ತೆ, ಸೊ ಅವಾಗ ಏನ್ ಮಾಡ್ತಾರೆ ಅಂತ ಅಂದ್ರೆ ಈ ಒಂದು ಈಕ್ವಿಟಿ ಇನ್ವೆಸ್ಟರ್ಸ್ ಅವ್ರ ಇನ್ವೆಸ್ಟ್ಮೆಂಟ್ ನ ಬಾಂಡ್ ಕಡೆಗೆ ಶಿಫ್ಟ್ ಮಾಡ್ತಾರೆ. ಸೊ ಬಾಂಡ್ ಕಡೆಗೆ ಶಿಫ್ಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಬಾಂಡ್ ಡಿಮ್ಯಾಂಡ್ ಜಾಸ್ತಿ ಆಗಿ ಅದ್ರದ್ದು ರಿಟರ್ನ್ಸ್ ಜಾಸ್ತಿ ಆಗುತ್ತೆ. ಸೊ ನಿಮ್ಗೆ ಬ್ಯಾಲೆನ್ಸ್ಡ್ ಆಗಿ ಇರುತ್ತೆ. ಅದಕ್ಕೋಸ್ಕರ ನಾವು ಬಾಂಡ್ಸ್ ನ ಪ್ರಿಫರ್ ಮಾಡ್ತೀವಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ. ಸೊ ಇದೆಲ್ಲ ಅಡ್ವಾಂಟೇಜಸ್. ನೆಕ್ಸ್ಟ್, ಡಿಸ್ಅಡ್ವಾಂಟೇಜಸ್ ಆಫ್ ಬಾಂಡ್. ಲೋವರ್ ರಿಟರ್ನ್ ದೆನ್ ಈಕ್ವಿಟಿ. ಸೊ ನಾನು ಏನ್ ಇಲ್ಲಿ 7.76 ಇರುತ್ತಲ್ವಾ ಬಾಂಡ್, ಇದು ಫಿಕ್ಸ್ಡ್. ಬಟ್ ನೀವು ಈಕ್ವಿಟಿ ಇನ್ವೆಸ್ಟ್ಮೆಂಟ್ ತಗೊಂಡ್ರೆ ಇದು ಫಿಕ್ಸ್ಡ್ ಇಲ್ಲ, ಬಟ್ ಲಾಸ್ಟ್ ಒಂದು 15 to 20 ಇಯರ್ಸ್ ಡೇಟಾ ನಾನು ತಗೊಂಡು ಆಲ್ರೆಡಿ ಅನಲೈಸ್ ಮಾಡಿದೀನಿ.
ನಿಮ್ಗೆ ಆನ್ ಅನ್ ಅವರೇಜ್ 12% ಟು ಸಮಟೈಮ್ಸ್ 15% ರಿಟರ್ನ್ಸ್ ಕೊಡುತ್ತೆ. ನೀವು ಲಾಂಗ್ ಟರ್ಮ್ ಹೋಲ್ಡ್ ಮಾಡಿದ್ರೆ, ನೀವ್ ಹೆಂಗೆ ಬಾಂಡ್ ನ 10 years 30 years 40 years ಹೋಲ್ಡ್ ಮಾಡ್ತೀರಲ್ವಾ, ಹಂಗೆ ಈಕ್ವಿಟಿ ಶೇರ್ ನ ಅಷ್ಟು ಹೋಲ್ಡ್ ಮಾಡಿದ್ರೆ ದಿಸ್ ಇಸ್ ಅನ್ ಆವರೇಜ್, ಲೋಯೆಸ್ಟ್ ಆವರೇಜ್ 12 to 15%. ಕೆಲವೊಂದು ನಿಮ್ಗೆ 1000 ಆಗ್ಬೋದು, 2000 ಆಗ್ಬೋದು, 100 ಆಗ್ಬೋದು, 200 ಆಗ್ಬೋದು, ಎಷ್ಟು ಬೇಕಾದ್ರೂ ಆಗ್ಬೋದು. ಸೊ ಡಿಪೆಂಡ್ಸ್ ಆನ್ ದ ಕಂಪನಿ ಪರ್ಫಾರ್ಮೆನ್ಸ್ ಅಂಡ್ ಎಕಾನಮಿ. ಅಂದ್ರೆ ಆ ಕಂಪನಿ ಯಾವ ತರ ತನ್ನ ಏನೋ ಡೇ ಟು ಡೇ ಬಿಸ್ನೆಸ್ ಆಕ್ಟಿವಿಟೀಸ್ ಮಾಡಿ ಪ್ರಾಫಿಟ್ ನ ಗೇನ್ ಮಾಡಿ ಅದನ್ನ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಕೊಡ್ತಾರೆ, ಅವಾಗ ಡಿಮ್ಯಾಂಡ್ ಜಾಸ್ತಿ ಆಗಿ ಶೇರ್ ಪ್ರೈಸ್ ಜಾಸ್ತಿ ಆಗುತ್ತೆ. ಅಥವಾ ಆನ್ ಅನ್ ಅವರೇಜ್ ಎಕಾನಮಿ ಚೆನ್ನಾಗಿದ್ರೆ ಎಲ್ಲಾ ಕಂಪನೀಸ್ ಒಳ್ಳೆ ರಿಟರ್ನ್ಸ್ ಕೊಡುತ್ತೆ, ಯಾಕೆಂದ್ರೆ ಎಲ್ಲಾರು ಪಾಸಿಟಿವ್ ಸೆಂಟಿಮೆಂಟ್ ಇರುತ್ತೆ ಮಾರ್ಕೆಟ್ ಮೇಲೆ. ಸೊ ಬಾಂಡ್ ಅಲ್ಲಿರೋ ಇನ್ವೆಸ್ಟ್ಮೆಂಟ್ಸ್ ಎಲ್ಲ ತಗೊಂಡ್ಬಂದು ಇಲ್ಲಿ ಶಿಫ್ಟ್ ಮಾಡ್ತಾರೆ, ಗೋಲ್ಡ್ ಅಲ್ಲಿರೋ ಇನ್ವೆಸ್ಟ್ಮೆಂಟ್ಸ್ ಎಲ್ಲ ತಗೊಂಡು ಇಲ್ಲಿ ಶಿಫ್ಟ್ ಮಾಡ್ತಾರೆ. ಸೊ ಹಂಗಾಗಿ ಈಕ್ವಿಟಿ ಮಾರ್ಕೆಟ್ ಗ್ರೋ ಆಗುತ್ತೆ. ಸೆಕೆಂಡ್ ಒನ್ ಇಂಟ್ರೆಸ್ಟ್ ರೇಟ್ ರಿಸ್ಕ್. ಏನಿದೆ ಇಂಟ್ರೆಸ್ಟ್ ರೇಟ್ ರಿಸ್ಕ್? ಯಾವಾಗ ಗವರ್ಮೆಂಟ್ ಆಫ್ ಇಂಡಿಯಾ, ಸೊ RBI ಆನ್ ಬಿಹಾಫ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ ಇಂಟ್ರೆಸ್ಟ್ ರೇಟ್ ನ ಜಾಸ್ತಿ ಮಾಡ್ತಾರೆ. ಸೊ ಇಂಟ್ರೆಸ್ಟ್ ರೇಟ್ ಏನಾದ್ರೂ ಜಾಸ್ತಿ ಮಾಡಿದ್ರೆ, ಒಂದ್ ನಿಮಿಷ, ಓಕೆ ಲೀವ್ ಇಟ್. ಸೊ ಗವರ್ಮೆಂಟ್ ಏನಾದ್ರೂ ಇಂಟ್ರೆಸ್ಟ್ ರೇಟ್ ನ ಜಾಸ್ತಿ ಮಾಡಿದ್ರೆ ಬಾಂಡ್ ಪ್ರೈಸ್ ಏನಾಗುತ್ತೆ ಅಂದ್ರೆ, ಬಾಂಡ್ ಪ್ರೈಸ್ ಕೆಳಗಡೆ ಬರುತ್ತೆ. ಯಾಕೆ ಕೆಳಗಡೆ ಬರುತ್ತೆ ಬಾಂಡ್ ಪ್ರೈಸ್? ಯಾಕೆ ಅಂತಂದ್ರೆ ಎಲ್ಲಾರು ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡ್ತಾರೆ, ಯಾಕೆಂದ್ರೆ ಅಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಬರುತ್ತೆ. ಸಪೋಸ್ ಇಂಟ್ರೆಸ್ಟ್ ರೇಟ್ ಏನಾದ್ರು ಕಮ್ಮಿ ಆದ್ರೆ, ಬ್ಯಾಂಕ್ RBI ಕಮ್ಮಿ ಮಾಡಿದ್ರೆ ಬಾಂಡ್ಸ್ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಬಾಂಡ್ಸ್ ರಿಟರ್ನ್ ಜಾಸ್ತಿ ಆಗುತ್ತೆ. ಸೊ ಯಾವಾಗ್ಲೂ ಇನ್ವರ್ಸ್ ರಿಲೇಶನ್ಶಿಪ್ ಇರುತ್ತೆ, ಯಾವ್ದಕ್ಕೆ? ಇಂಟ್ರೆಸ್ಟ್ ರೇಟ್ಗೆ ಮತ್ತೆ ಬಾಂಡ್ ರಿಟರ್ನ್ಸ್ಗೆ. ಯಾವಾಗೆಲ್ಲ ಇಂಟ್ರೆಸ್ಟ್ ಜಾಸ್ತಿ ಮಾಡ್ತಾರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಬಾಂಡ್ಸ್ ರಿಟರ್ನ್ ಕಮ್ಮಿ ಆಗುತ್ತೆ. ಇಂಟ್ರೆಸ್ಟ್ ಕಮ್ಮಿ ಆದ್ರೆ ಬಾಂಡ್ಸ್ ರಿಟರ್ನ್ಸ್ ಜಾಸ್ತಿ ಆಗುತ್ತೆ. ಇದು ಇಂಟ್ರೆಸ್ಟ್ ರೇಟ್ ರಿಸ್ಕ್. ನೆಕ್ಸ್ಟ್, ಇನ್ಫ್ಲೇಷನ್ ಮೇ ರಿಡ್ಯೂಸ್ ದ ರಿಯಲ್ ರಿಟರ್ನ್. ನಾನು ನಿಮ್ಗೆ ಹೇಳಿದ್ನಲ್ವಾ 7.75% ನಿಮ್ಗೆ ಬಾಂಡ್ ರಿಟರ್ನ್ಸ್ ಕೊಡುತ್ತೆ ಅಂತ ಅನ್ಕೊಳ್ಳಿ. ದಿಸ್ ಇಸ್ ನಾಟ್ ರಿಯಲ್ ರಿಟರ್ನ್ಸ್. ರಿಯಲ್ ರಿಟರ್ನ್ಸ್ ಅಲ್ಲ ಅಂದ್ರೆ ಏನಿದು? ನಿಮ್ಗೆ ಇನ್ಫ್ಲೇಷನ್ ಅಂತ ಒಂದಿದೆ, ಮೇ ಬಿ ಸಾಮಾನ್ಯ ಜನರಿಗೆ ಅರ್ಥ ಆಗದಲ್ಲೇ ಇರ್ಬೋದು, ಅಥವಾ ಯಾರೆಲ್ಲ ನೀವು ಕಾಮರ್ಸ್ ಓದಿದ್ರೆ ಅಥವಾ ಅದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ, ನಾಲೆಜ್ ಇದೆಯಾ, ಇನ್ಫ್ಲೇಷನ್ ಬಗ್ಗೆ ಅರ್ಥ ಆಗಿರುತ್ತೆ. ಇನ್ಫ್ಲೇಷನ್ ಅಂದ್ರೆ ಏನು ಇಲ್ಲ, ಇವತ್ತು ಒಂದು ಸಪೋಸ್ ಈ ಶರ್ಟ್ 1000 ರೂಪಾಯಿ ಇದೆ ಅಂತ ಅನ್ಕೊಳ್ಳಿ, ನಿಮ್ಗೆ 1 ವರ್ಷ ಆದ್ಮೇಲೆ ಇದ್ರ ಪ್ರೈಸ್ ಜಾಸ್ತಿ ಆಗುತ್ತೆ. ಯಾಕೆ ಅಂದ್ರೆ ಫ್ಯೂಯಲ್ ಪ್ರೈಸ್ ಜಾಸ್ತಿ ಆಗುತ್ತೆ ಹೋಗ್ತಾ ಹೋಗ್ತಾ. ಸೊ ಅದನ್ನೇ ಇನ್ಫ್ಲೇಷನ್ ಅಂತ ಕರಿತೀವಿ. ಯಾವಾಗೆಲ್ಲ ನಾವೇನು ದಿನನಿತ್ಯ ವಸ್ತುಗಳು ಪರ್ಚೇಸ್ ಮಾಡ್ತೀವೋ ಅದ್ರದ್ದು ಪ್ರೈಸ್ ಜಾಸ್ತಿ ಆದಂಗೆ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಆನ್ ಅನ್ ಅವರೇಜ್ 4% ಇನ್ಫ್ಲೇಷನ್ ಇದೆ ಅಂತ ಅನ್ಕೊಳ್ಳಿ ಇಯರ್ ಅಲ್ಲಿ. ಇದು RBI ಲಿಮಿಟ್ 2 to 6%, 4% ಇದೆ ಅಂತ ಅನ್ಕೊಳ್ಳಿ. ನಿಮ್ಗೆ 7.75% ಇದ್ರೂ ಇದು ನಿಮ್ಗೆ ಅಬ್ಸಲ್ಯೂಟ್ ರಿಟರ್ನ್ ಅಲ್ಲ, ಇದು ಪೇಪರ್ ರಿಟರ್ನ್. ಸೊ 7.75 minus 4 ಅಂದ್ರೆ ನಿಮ್ಗೆ ರಿಯಲ್ ರಿಟರ್ನ್ ಎಷ್ಟು ಬರುತ್ತೆ? 3.75%. ಸೊ ನಿಮ್ಗೆ ರಿಯಲ್ ರಿಟರ್ನ್ ಅಷ್ಟೇ ಬರುತ್ತೆ. ಸೊ ಇದು ಒಂದು ನಿಮ್ಗೆ ಡಿಸ್ಅಡ್ವಾಂಟೇಜಸ್. ಓಕೆನಾ? ನೆಕ್ಸ್ಟ್ ಕಾನ್ಸೆಪ್ಟ್ ಡಿಬೆಂಚರ್ ಇನ್ಸ್ಟ್ರೂಮೆಂಟ್. ಡಿಬೆಂಚರ್ ಅಂದ್ರೆ ಅದು ಒಂದು ಡೆಟ್ ಇನ್ಸ್ಟ್ರೂಮೆಂಟ್ಸ್, ನಿಮ್ಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದು ಯೂಶುವಲ್ ಆಗಿ ಬ್ಯಾಂಕ್ ಮತ್ತೆ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇಶ್ಯೂ ಮಾಡುತ್ತೆ. ಓಕೆನಾ? ಸೊ ಇದ್ರಲ್ಲೂ ಲಿಕ್ವಿಡಿಟಿ ತುಂಬಾ ಕಮ್ಮಿ ಇರುತ್ತೆ ಅಂಡ್ ನಿಮ್ಗೆ ನಿಮ್ಮ ಸ್ಟಾಕ್ ಬ್ರೋಕರ್ ಅಲ್ಲಿ ಸಿಗುತ್ತೆ, ಬಟ್ ತುಂಬಾ ಕಮ್ಮಿ. ಬಟ್ ಪ್ರೈವೇಟ್ ಆಗಿ ಸಿಗುತ್ತೆ ಅಂಡ್ ಇದು ತುಂಬಾ ಜಾಸ್ತಿ ಇನ್ವೆಸ್ಟ್ಮೆಂಟ್ಸ್ ಇರುತ್ತೆ. ನೀವು ಒಂದು ಶೇರ್ ಪರ್ಚೇಸ್ ಮಾಡ್ಬೇಕಂದ್ರೆ ಬೇರೆ ಮಿನಿಮಮ್ ನೀವು 10 rupees ಇಂದನೂ ಪರ್ಚೇಸ್ ಮಾಡ್ಬೋದು, 1 rupees ಇಂದನೂ ಪರ್ಚೇಸ್ ಮಾಡ್ಬೋದು. ಬಟ್ ನೀವು ಡಿವೆಂಚರ್ಗೆ ಇಷ್ಟೇ ಅಂತ ಅಮೌಂಟ್ ಇರುತ್ತೆ, 1 lakh ಇರುತ್ತೆ ಅಥವಾ 10 lakh ಇರುತ್ತೆ. ಒಂದ್ ನಿಮಿಷ, ನಿಮ್ಗೆ ಮಿನಿಮಮ್ 10 lakh rupees ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತ ಇರುತ್ತೆ. ಸೊ ಈ ತರ ಇದ್ದಾಗೆಲ್ಲ ನಿಮ್ಗೆ ಇನ್ವೆಸ್ಟ್ಮೆಂಟ್ ಮಾಡಕ್ ಆಗೋದಿಲ್ಲ, ಯಾಕಂದ್ರೆ ನಿಮ್ಮ ಹತ್ರ ದುಡ್ಡು ಇಲ್ದೇನೆ ಇರ್ಬೋದು.
ಸೊ ಹಂಗೂ ನೀವು ಡಿವೆಂಚರ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂದ್ರೆ ಥ್ರೂ ಮ್ಯೂಚುವಲ್ ಫಂಡ್ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಕೋಬಹುದು. ಸೊ ಇಲ್ಲೂ ಫಿಕ್ಸ್ಡ್ ಇಂಟ್ರೆಸ್ಟ್ ಇರುತ್ತೆ. ಯಾವ್ದಾದ್ರು ಡಿಬೆಂಚರ್ ಇದ್ರೆ ನಿಮ್ಗೆ ಸೇ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಎ ಕಂಪನಿ ಡಿಬೆಂಚರ್ ಇದೆ ಅಂತ ಅನ್ಕೊಳ್ಳಿ, ಅವ್ರದ್ದು 10 ಲಕ್ಷ ಒಂದು ಡಿಬೆಂಚರ್ಗೆ 10 ಲಕ್ಷ ಅನ್ಕೊಳ್ಳಿ, ಅವ್ರ ಒಂದು 10% ಇಂಟ್ರೆಸ್ಟ್ ರೇಟ್ ಕೊಡ್ತಾರೆ ಅನ್ಕೊಳ್ಳಿ ಎವ್ರಿ ಇಯರ್. ಸೊ ಅಲ್ಲಿಗೆ 1 ಲಕ್ಷ ರೂಪಾಯಿ. ಸೊ ಎವ್ರಿ ಇಯರ್ ನಿಮ್ಗೆ 1 ಲಕ್ಷ ರಿಟರ್ನ್ ಸಿಗುತ್ತೆ. ಇದಕ್ಕೂ ಒಂದು ಮೆಚುರಿಟಿ ಡೇಟ್ ಇರುತ್ತೆ. ಹೇಗೆ ನಿಮ್ಗೆ ಬಾಂಡ್ಸ್ ಗೆ ಮೆಚುರಿಟಿ ಡೇಟ್ ಇರೋದು, ಡಿಬೆಂಚರ್ ಗೆ ಒಂದು 5 ಇಯರ್ಸ್ ಅಥವಾ 10 ಇಯರ್ಸ್ ಈ ತರ ನಿಮ್ಗೆ ಮೆಚುರಿಟಿ ಡೇಟ್ ಇರುತ್ತೆ. ನೆಕ್ಸ್ಟ್ ಯಾವುದೇ ಕಂಪನಿ ಈಕ್ವಿಟಿ ಶೇರ್ ತಗೊಂಡ್ರೆ ನೀವು ಓನರ್ ಆಗಿರ್ತೀರಾ, ಡಿಬೆಂಚರ್ ತಗೊಂಡ್ರೆ ನೀವು ಓನರ್ ಆಗಿರೋದಿಲ್ಲ. ಓಕೆ, ಅಂಡ್ ಸಮ್ ಡಿಬೆಂಚರ್ ಕೆನ್ ಬಿ ಬಾಟ್ ಅಂಡ್ ಸೋಲ್ಡ್ ಆನ್ ದ ಎಕ್ಸ್ಚೇಂಜ್. ನಾನು ಹೇಳಿದ್ನಲ್ವಾ, ಕೆಲವೊಂದು ಡಿಬೆಂಚರ್ ಟ್ರೇಡಬಲ್ ಆಗಿರುತ್ತೆ. ಓಕೆನಾ, ಸೊ ಅದು ಲಿಕ್ವಿಡಿಟಿ ಇದ್ರೆ ಚೆನ್ನಾಗಿ ಮೂವ್ ಆಗ್ತಾ ಇರುತ್ತೆ. ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೋಗುನು ನೀವು ಡಿಬೆಂಚರ್ ನ ಪರ್ಚೇಸ್ ಮಾಡಬಹುದು, ಅಥವಾ ಪ್ರೈವೇಟ್ ಪ್ಲೇಸ್ಮೆಂಟ್ ಆಗ್ತಾ ಇರುತ್ತೆ, ನೀವು ಅಲ್ಲೋಗುನು ಬಿಡ್ ಮಾಡಿ ಪರ್ಚೇಸ್ ಮಾಡಬಹುದು, ಅಥವಾ ತನ್ನ ಕಂಪನಿ ಅದ್ರ ಮೂಲಕನೇ ಡಿಬೆಂಚರ್ ನ ಇಶ್ಯೂ ಮಾಡ್ತಾ ಇರುತ್ತೆ, ನೀವು ಅಲ್ಲೋಗು ಪರ್ಚೇಸ್ ಮಾಡಬಹುದು. ಅಂಡ್ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಈ ಡಿಬೆಂಚರ್ ಇಶ್ಯೂ ಮಾಡೋ ಕಂಪನಿ ಬಗ್ಗೆ ನೀವು ತುಂಬಾ ಗಮನ ವಹಿಸ್ಬೇಕು. ಯಾಕೆಂದ್ರೆ ಆ ಕಂಪನಿ ಕ್ರೆಡಿಟ್ ರೇಟಿಂಗ್ ಚೆನ್ನಾಗಿಲ್ಲ ಅಂತಂದ್ರೆ ಆ ಕಂಪನಿ ಡಿಫಾಲ್ಟ್ ಮಾಡೋ ಅಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹೆಂಗೆ ನಮ್ ಇಂಡಿವಿಜುವಲ್ ಗೆ ಕ್ರೆಡಿಟ್ ಸ್ಕೋರ್ ಇಂಪಾರ್ಟೆಂಟ್, ಹಂಗೆ ಕಂಪನಿಗೂ ಕ್ರೆಡಿಟ್ ಸ್ಕೋರ್ ಕೊಟ್ಟಿರ್ತಾರೆ. ಸೊ ಇಲ್ಲಿ AAA ಅಂತ ಯಾವ್ಯಾವೆಲ್ಲ ಕಂಪನಿ ಇರುತ್ತೋ ಅದು ತುಂಬಾ ಸೇಫೆಸ್ಟ್ ಆಗಿರುತ್ತೆ. ತುಂಬಾ ವರ್ಷಗಳಿಂದ ಅವ್ರು ಡಿಬೆಂಚರ್ ಇಶ್ಯೂ ಮಾಡ್ಕೊಂಡ್ ಬಂದಿರ್ತಾರೆ, ಮತ್ತೆ ರೆಗ್ಯುಲರ್ ಆಗಿ ಅವರು ಇಂಟ್ರೆಸ್ಟ್ ಪೇ ಮಾಡ್ಕೊಂಡು ಬಂದಿರ್ತಾರೆ. ಕೆಲವೊಂದು ಕಂಪನಿಗಳು ಇಂಟ್ರೆಸ್ಟ್ ಪೇ ಮಾಡಕ್ ಆಗೋದಿಲ್ಲ, ಅವಾಗ ಡಿಫಾಲ್ಟ್ ಆಗುತ್ತೆ. ಸೊ ಹಂಗೆ ಅದು ಕಂಟಿನ್ಯೂ ಹಾಕೊಂಡು ಹೋಗಿ ಅದು ಲಿಕ್ವಿಡೇಟ್ ಆಗುತ್ತೆ. ನಿಮ್ಗೆ ದುಡ್ಡು ಸಿಕ್ಕಿದ್ರೆ ಸಿಕ್ಬೋದು, ಇಲ್ಲಾಂದ್ರೆ ನಿಮ್ ಅಸ್ಲೂ ಸಿಗಲ್ಲ, ಹೇಳಕ್ಕಾಗಲ್ಲ. ಸೊ ಅಂತ ಕಂಪನಿ ರೇಟಿಂಗ್ಸ್ ಕಮ್ಮಿ ಇದ್ರೆ ನೀವು ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಅಂತಲ್ಲ, ಅದು ಬೇರೆ ಟಾಪಿಕ್ ಆಗುತ್ತೆ ಡಿಬೆಂಚರ್ ಅಂತ. ಬಟ್ ನಿಮ್ಗೆ ಎಷ್ಟು ಕಮ್ಮಿ ನಿಮ್ಗೆ ಕ್ರೆಡಿಟ್ ಸ್ಕೋರ್ ಇರುತ್ತೋ ಅಷ್ಟೇ ರಿಟರ್ನ್ಸ್ ಜಾಸ್ತಿ ಕೊಡ್ತಾರೆ, ಅಂದ್ರೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಕೊಡ್ತಾರೆ. ನಿಮ್ಗೆ ಹೈಯೆಸ್ಟ್ ಕ್ರೆಡಿಟ್ ಸ್ಕೋರ್ ಇರೋದು ನಿಮ್ಗೆ ಕಮ್ಮಿ ಇಂಟ್ರೆಸ್ಟ್ ಕೊಡೋದು. ಓಕೆನಾ, ಸೊ ಇದು ಡಿಬೆಂಚರ್. ಅದ್ರ ಅಡ್ವಾಂಟೇಜಸ್ ಮತ್ತೆ ಡಿಸ್ಅಡ್ವಾಂಟೇಜಸ್ ತಿಳ್ಕೊಳ್ಳೋಣ. ಸೊ ಅಡ್ವಾಂಟೇಜಸ್ ಅಲ್ಲಿ ಫಿಕ್ಸ್ಡ್ ಅಂಡ್ ಪ್ರಿಡಿಕ್ಟಬಲ್ ಇನ್ಕಮ್. ನಾನು ಹೇಳಿದ್ನಲ್ಲ ಇಲ್ಲಿ 10% ನೀವು ಫಿಕ್ಸ್ ಆಗಿರುತ್ತೆ, ಮತ್ತೆ ನೀವು ಈಸಿಯಾಗಿ ಗೆಸ್ ಮಾಡ್ಬೋದು ನಿಮ್ಗೆ ವರ್ಷ ಎಷ್ಟು ಸಿಗುತ್ತೆ ಅಂತ. ಗೆಸ್ ಮಾಡೋದೇ ನಿಮ್ಗೆ ಕನ್ನಡಿ ತರ ಅಲ್ಲೇ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ, ನಿಮ್ಗೆ ಸಿಗದೆ 10%. ಕಂಪನಿ ಯಾವುದೇ ತರ ಪರ್ಫಾರ್ಮೆನ್ಸ್ ಮಾಡಿದ್ರು, ಕಂಪನಿ ಕ್ರೋರ್ಸ್ ಅಂಡ್ ಕ್ರೋರ್ಸ್ ಆಫ್ ರುಪೀಸ್ ಪ್ರಾಫಿಟ್ ಮಾಡೋದು, ನಿಮ್ ಕೊಡೋದು ನಿಮ್ ಇನ್ವೆಸ್ಟ್ಮೆಂಟ್ ಮೇಲೆ 10% ಅಷ್ಟೇ ಫಿಕ್ಸ್ಡ್ ಆಗಿರುತ್ತೆ. ಸೆಕೆಂಡ್, ಸೇಫರ್ ದೆನ್ ಶೇರ್ಸ್. ನಾನು ಹೇಳಿದ್ನಲ್ಲ, ಶೇರ್ಸ್ ಫ್ಲಕ್ಚುಯೇಟ್ ಆಗುತ್ತೆ, ಇದು ಫ್ಲಕ್ಚುಯೇಟ್ ಆಗಲ್ಲ, ವಾಲಟಿಲಿಟಿ ಇರೋದಿಲ್ಲ. ಸೊ ಇದು ಸೇಫರ್ ದೆನ್ ಶೇರ್ಸ್. ನೆಕ್ಸ್ಟ್, ಪ್ರಿಯಾರಿಟಿ ಓವರ್ ಶೇರ್ ಹೋಲ್ಡರ್ಸ್. ನಿಮ್ಗೆ ಪ್ರಿಫರೆನ್ಸ್ ಶೇರ್ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಹೇಳಿದೆ ಅಲ್ವಾ, ಯಾವುದೇ ಒಂದು ಕಂಪನಿ ತುಂಬಾ ಸಾಲದಲ್ಲಿ ಮುಳುಗಿ ಅದು ಇನ್ನೇನು ಕೊಲಾಪ್ಸೆ ಆಗೋಯ್ತು ಅಂತ ಅನ್ಕೊಂಡು ಅದ್ರಲ್ಲಿ ಕೆಲವೊಂದು ಅಸೆಟ್ಸ್ ಇರುತ್ತೆ, ಫರ್ನಿಚರ್ ಇರ್ಬೋದು, ಮಿಷನರಿ ಇರ್ಬೋದು, ಬಿಲ್ಡಿಂಗ್ಸ್ ಇರ್ಬೋದು, ಅಥವಾ ಅವರು ಡೆಪಾಸಿಟ್ಸ್ ಇರ್ಬೋದು ಬ್ಯಾಂಕ್ ಅಲ್ಲಿ. ಸೊ ಅದನ್ನೆಲ್ಲ ಕೂಡಿಸ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಡಿಬೆಂಚರ್ ಹೋಲ್ಡರ್ಸ್ ಕೊಡ್ತಾರೆ. ಸೊ ನೀವು ಇಲ್ಲಿ ತುಂಬಾ ಸೇಫ್ ಆಗ್ತೀರಾ. ಅದಾದ್ಮೇಲೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ, ಅದಾದ್ಮೇಲೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ. ಸೊ ಇದೆಲ್ಲ ಅಡ್ವಾಂಟೇಜ್. ಸೊ ಡಿಸ್ಅಡ್ವಾಂಟೇಜಸ್ ಏನಂದ್ರೆ ನೋ ಓನರ್ಶಿಪ್ ರೈಟ್ಸ್ ಆರ್ ವೋಟಿಂಗ್ ರೈಟ್ಸ್. ನೀವು ಇವಾಗ ರಿಲಯನ್ಸ್ ಕಂಪನಿ ಶೇರ್ಸ್ ಡಿಬೆಂಚರ್ ಹೋಲ್ಡರ್ಸ್ ಆಗಿದ್ದೀರಾ ಅಂತ ಅನ್ಕೊಳ್ಳಿ, ಅಂಡ್ ರಿಲಯನ್ಸ್ ಕಂಪನಿ ಬೆಂಗಳೂರಿಗೆ ಎಕ್ಸ್ಪ್ಯಾಂಡ್ ಮಾಡ್ಬೇಕು ಅಂತ ಅನ್ಕೊಂಡಿದೆ ಅನ್ಕೊಳ್ಳಿ. ನಾನು ಅವಾಗಲೇ ಎಕ್ಸಾಂಪಲ್ ಕೊಟ್ನಲ್ಲ, ನೀವು ಹೋಗಿ ವೋಟ್ ಮಾಡಕ್ ಆಗಲ್ಲ, ಯಾಕೆಂದ್ರೆ ನೀವು ರಿಯಲ್ ಓನರ್ ಅಲ್ಲ, ನೀವು ಒಂಥರ ಸಾಲಗಾರರು. ನೀವು ಸಾಲ ಕೊಟ್ಟಿದ್ರೆ ಕಂಪನಿಗೆ, ನೀವು ಸಾಲ ವಾಪಸ್ ಕೇಳ್ಬೋದು, ಅಥವಾ ನೀವು ಅದಕ್ಕೆ ಇಂಟ್ರೆಸ್ಟ್ ಕೇಳ್ಬೋದು, ಅಷ್ಟೇ ನಿಮ್ಗೆ ರೈಟ್ಸ್ ಇರೋದು. ನಿಮ್ಗೆ ವೋಟಿಂಗ್ ರೈಟ್ಸ್ ಇರೋದಿಲ್ಲ, ಮತ್ತೆ ನೀವು ಆ ಕಂಪನಿ ಓನರ್ ಆಗಿರೋದಿಲ್ಲ. ನೆಕ್ಸ್ಟ್, ಇನ್ನೊಂದು ಡಿಸ್ಅಡ್ವಾಂಟೇಜಸ್ ಏನು ಅಂತಂದ್ರೆ ಲೋವರ್ ದೆನ್ ಈಕ್ವಿಟಿ ಶೇರ್ಸ್. ಇದರ ರಿಟರ್ನ್ ಅಷ್ಟೇ 7%, 8%, 10% ಎಲ್ಲ ಇರುತ್ತೆ ಅಷ್ಟೇ. ಬಟ್ ಸ್ಟಾಕ್ ಲೆವೆಲ್ಗೆಲ್ಲ ನಿಮ್ಗೆ ಇದು ರಿಟರ್ನ್ಸ್ ಕೊಡಲ್ಲ ಆನ್ ಅವರೇಜ್. ತುಂಬಾ ಹೈಯೆಸ್ಟ್ ರೇಟಿಂಗ್ಸ್ ಇದ್ರೂ ನಿಮ್ ಕಮ್ಮಿ ಇಂಟ್ರೆಸ್ಟ್. ನೀವು ತುಂಬಾ ಲೋಯೆಸ್ಟ್ ರೇಟಿಂಗ್ ಹೋಗ್ತೀನಿ, ನಮ್ಗೆ ರಿಟರ್ನ್ಸ್ ಜಾಸ್ತಿ ಬೇಕು ಅಂದ್ರೆ ನಿಮ್ ಅಗೇನ್ ಡಿಫಾಲ್ಟ್ ಆಗೋ ಅಂತ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲೇ ಕೊಟ್ಟಿದ್ದು ನೋಡಿ, ರಿಸ್ಕ್ ಆಫ್ ಡಿಫಾಲ್ಟ್ ಇಫ್ ಕಂಪನಿ ಫೇಲ್ಸ್. ಕಂಪನಿ ಫೇಲ್ಸ್ ಅಂದ್ರೆ ಏನು ಅಂದ್ರೆ ಕಂಪನಿ ಪರ್ಫಾರ್ಮೆನ್ಸ್ ಮಾಡಕ್ ಆಗಿಲ್ಲ ಅಂತಂದ್ರೆ, ಕಂಪನಿಗೆ ಆ ಒಂದು ಕೆಪಾಸಿಟಿ ಇಲ್ಲ, ತುಂಬಾ ಸಾಲ ಮಾಡ್ಕೊಂಡಿದೆ, ಅಥವಾ ಕಾಂಪಿಟೇಟರ್ಸ್
ಏನೋ ಕಾಂಪೀಟ್ ಮಾಡಕ್ ಆಗ್ತಿಲ್ಲ ಕಾಂಪಿಟೇಟರ್ಸ್ ಜೊತೆಗೆ, ಈ ಬಿಸ್ನೆಸ್ ಅಲ್ಲಿ ಅವ್ರು ಸರ್ವೈವ್ ಆಗಕ್ ಆಗಲ್ಲ. ಸೊ ಅದು ಕೊಲ್ಯಾಪ್ಸ್ ಆಗ್ತಾ ಬರ್ತಾ ಇರುತ್ತೆ. ಸೇ ಫಾರ್ ಎಕ್ಸಾಂಪಲ್ ಮೋಟ್ರೋಲಾ ಕಂಪನಿ, ಅವರು ಇನಿಷಿಯಲ್ ಸ್ಟೇಜ್ ಅವರೇ ಮೊಬೈಲ್ ನ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಅವರು ಮಾರ್ಕೆಟ್ ಲೀಡರ್ ಆಗಿದ್ರು. ಯಾವಾಗ ಸ್ಮಾರ್ಟ್ ಫೋನ್ ಬಂತು, ಅವ್ರ ಕಂಪನಿ ಶೇರ್ಸ್ ಬಿದ್ದೋಯ್ತು. ಸೊ ನೀವು ಮೋಟರ್ನ ಕಂಪನಿದು ಡಿಬೆಂಚರ್ ಪರ್ಚೇಸ್ ಮಾಡಿದ್ರೆ ನೀವು ಕಂಪ್ಲೀಟ್ ಲಾಸ್ ಆಗಿರ್ತಿದ್ರಿ. ಓಕೆನಾ? ಯಾಕೆಂದ್ರೆ ಅವರು ದೇ ಡಿಡ್ ನಾಟ್ ಅಡಾಪ್ಟ್ ಟು ದ ಚೇಂಜಸ್ ಆರ್ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್. ಅಂದ್ರೆ ಆ ಒಂದು ಸ್ಮಾರ್ಟ್ ಫೋನ್ ಟೆಕ್ನಾಲಜಿ ಬಂದಾಗ ಅಡಾಪ್ಟ್ ಮಾಡ್ಕೊಳ್ಳಿಲ್ಲ ಇಮಿಡಿಯೇಟ್ ಆಗಿ. ಇಲ್ಲ ನನ್ ಕಂಪನಿನೇ ಓಡುತ್ತೆ ಅಂತ ಅನ್ಕೊಂಡ್ರು. ಪ್ಲಸ್ ನೋಕಿಯಾನು ಅಡಾಪ್ಟ್ ಮಾಡ್ಕೊಳ್ಳಿಲ್ಲ. ಸಾರಿ, ಮೋಟರ್ನ ಅಡಾಪ್ಟ್ ಮಾಡ್ಕೊಂಡ್ರು, ಬಟ್ ಅವ್ರು ಅಷ್ಟೊಂದು ಕ್ವಾಲಿಟಿ ಕೊಡ್ಲಿಲ್ಲ. ನೋಕಿಯಾ ಒನ್ ಆಫ್ ದ ಹೈಯೆಸ್ಟ್ ಸೇಲ್ಸ್ ಆಫ್ ಮೊಬೈಲ್ ಫೋನ್ಸ್ ಇನ್ ಇಂಡಿಯಾ ಅಕ್ರಾಸ್ ದ ವರ್ಲ್ಡ್ ಅಂತ ಇತ್ತು. ಬಟ್ ಇವಾಗ ಏನಾಗಿದೆ ಅಂದ್ರೆ, ಯಾವಾಗ ಅದು ತನ್ನ ಕಂಪನಿಲಿ ಏನು ಅಡ್ವಾನ್ಸ್ಮೆಂಟ್ ಬಂತು ಟೆಕ್ನಾಲಜಿಲಿ, ಅದನ್ನ ಅವರು ಅಡಾಪ್ಟ್ ಮಾಡ್ಕೊಳ್ಳಿಲ್ಲ, ಕಂಪನಿ ಬೀಳ್ತಾ ಬಂತು. ಅವಾಗ ನಾನ್ ನೋಡ್ತಿದ್ದೀನಿ ಒಂದು 10-12 ಇಯರ್ಸ್ ಬ್ಯಾಕ್ ಎಲ್ಲಾರ ಹತ್ರನೂ ನೋಕಿಯಾ ಫೋನ್ ಇರ್ತಿತ್ತು. ಬಟ್ ಇವಾಗ ಎಲ್ಲಾರ ಹತ್ರನೂ ಸ್ಮಾರ್ಟ್ ಫೋನ್ ಇದೆ. ಓಕೆನಾ? ಅದ್ರಲ್ಲಿ ನೋಕಿಯಾ ಸ್ಮಾರ್ಟ್ ಫೋನ್ ಎಷ್ಟು ಜನ ಹತ್ರ ಇದೆ ಅಂತ ನಿಮ್ಗೆ ಗೊತ್ತು. ಓಕೆನಾ? ರೈಟ್. ಸೊ ಆ ತರ ಡಿಸ್ಅಡ್ವಾಂಟೇಜಸ್ ಇರುತ್ತೆ. ಸೊ ಇದೆಲ್ಲ ಅಡ್ವಾಂಟೇಜಸ್ ಮತ್ತೆ ಡಿಸ್ಅಡ್ವಾಂಟೇಜಸ್. ಅಂಡ್ ನಾನು ಇದುವರೆಗೂ ಏನೇನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೆ ಅದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಒಂದ್ಸಲ ಕ್ವಿಕ್ ಆಗಿ ರಿವಿಷನ್ ಮಾಡ್ತೀನಿ. ಸೊ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಅಂದ್ರೆ ಅದೊಂದು ಇನ್ಸ್ಟ್ರೂಮೆಂಟ್ಸ್, ಅದೊಂದು ಕಾಂಟ್ರಾಕ್ಟ್ ಅಂತ ಕರಿತೀವಿ. ಓಕೆನಾ? ಯಾವ್ದೆಲ್ಲ ಟ್ರೇಡ್ ಮಾಡಕ್ ಆಗತ್ತೆ ಇನ್ಸ್ಟ್ರೂಮೆಂಟ್ಸ್ ನ, ಅದನ್ನ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ಕರಿತೀವಿ. ಟ್ರೇಡ್ ಮಾಡ್ಬೇಕು ಅಂತಂದ್ರೆ ಇಬ್ರು ತುಂಬಾ ಮುಖ್ಯ, ಒಬ್ರು ಬೈಯರು ಮತ್ತೆ ಒಬ್ರು ಸೆಲ್ಲರು. ಅದರಲ್ಲಿ ಕ್ಯಾಶ್ ಇನ್ಸ್ಟ್ರೂಮೆಂಟ್ಸ್ ಅಂದ್ರೆ 100% ಕ್ಯಾಶ್ ನ ಪೇ ಮಾಡ್ಬಿಟ್ಟು ನೀವು ಪರ್ಚೇಸ್ ಮಾಡ್ಬೇಕು, ಮಾರ್ಜಿನ್ ಕೊಡೋದಿಲ್ಲ. ಸೊ ವೆರಿ ಸಿಂಪಲ್. ಅದರಲ್ಲಿ ಮತ್ತೆ 3 ವಿಧ ಬರುತ್ತೆ. ಒಂದು ಸ್ಟಾಕ್ಸ್ ಅಥವಾ ಶೇರ್ಸ್, ಒಂದು ಬಾಂಡ್, ಮತ್ತೆ ಇನ್ನೊಂದು ಡಿಬೆಂಚರ್. ಓಕೆನಾ? ಸೊ ಇದು ಕ್ಯಾಶ್ ಇನ್ಸ್ಟ್ರೂಮೆಂಟ್ಸ್. ಐ ಥಿಂಕ್ ಇವತ್ತಿಗೆ ಇಷ್ಟು ಸಾಕಂತ ಅನ್ಕೊಂತೀನಿ. ಯಾಕೆಂದ್ರೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರೆ ಇನ್ನ 1 ಅವರ್ 2 ಅವರ್ 3 ಅವರ್ ಆಗ್ತಾ ಹೋಗುತ್ತೆ. ಬಟ್ ನಿಮ್ಗೆ ಯಾವ್ದೋ ಒಬ್ಬ ಮನುಷ್ಯನಿಗೆ ಒಂದು 40 to 45 ಮಿನಿಟ್ಸ್ ಅಷ್ಟೇ ಒಂದು ಏನ್ ಹೇಳಿರ್ತೀವಿ ಅದನ್ನ ಮೆಮೊರೈಸ್ ಮಾಡುವಂತ ಕೆಪಾಸಿಟಿ ಇರೋದು. ಸೊ ಒಂದು 40-45 ಮಿನಿಟ್ಸ್ ವಿಡಿಯೋ ಆಗಿದೆ. ಐ ಥಿಂಕ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ದಟ್ಸ್ ಫಾರ್ ದ ಡೇ. ಇದೇ ರೀತಿ ನಿಮ್ಗೆ ಕನ್ನಡದಲ್ಲಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕ್ವಾಲಿಟಿ ಕಂಟೆಂಟ್ ಬೇಕು ಅಂತ ಅಂದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನನ್ನ ಒಂದು ಪ್ರಯತ್ನ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಮತ್ತೆ ಫ್ಯೂಚರ್ ಅಲ್ಲಿ ಯಾವುದೇ ರೀತಿಯಾದಂತ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ವಿಡಿಯೋಸ್ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ಮೊದಲು ಬರಬೇಕು ಅಂದ್ರೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್, ಟೇಕ್ ಕೇರ್, ಕೀಪ್ ಯುವರ್ ಕ್ಯಾಪಿಟಲ್ ಸೇಫ್. ಬೈ ಬಾಯ್.